ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ರೈಟ್. ದ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಈಸ್ ಡಿಟರ್ಮಿನ್ಡ್ ಬೈ ದ ಕ್ವಾಲಿಟಿ ಆಫ್ ಯುವರ್ ರೀಡಿಂಗ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ದ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಈಸ್ ಡಿಟರ್ಮಿನ್ಡ್ ಬೈ ದ ಕ್ವಾಲಿಟಿ ಆಫ್ ಯುವರ್ ರೀಡಿಂಗ್. ಅಂಡ್ ಇವತ್ತಿನ ದಿವಸ ಮೋಸ್ಟ್ ಅವೇಟೆಡ್ ಪೆಡಗಾಜಿ ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ಅಂಡ್ ಇವತ್ತಿಂದ ಆ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಹೌದು, ರೀಡಿಂಗ್ ಸ್ಕಿಲ್ಸ್ ಅಂದ್ರೆ 3ರಿಂದ 4 ನಿಮಿಷಗಳವರೆಗೆ ಇವತ್ತಿನ ಏನ್ ರೀಡಿಂಗ್ ಅಂತಿದೆ ಇದರ ಮೇಲೆ ಫೋಕಸ್ ಮಾಡಬೇಕು. ಡೇ 1 ನಾನು ಹೇಳ್ತಾ ಇದ್ದೀನಿ, ಯಾಂತ್ರಿಕತೆ ಬೇಡ. ನಾವೇನ್ ಓದ್ತಾ ಇದೀವಿ, ಹೇಳ್ತಾ ಇದೀವಿ, ಅದನ್ನು ನಾವು ಮೈಗೂಡಿಸಿಕೊಳ್ಳೋಣ. ಅಂತಹ ಒಂದು ಸ್ಕಿಲ್ ಯಾವುದು ಅಂತಂದ್ರೆ ಇದು ರೀಡಿಂಗ್ ಸ್ಕಿಲ್. ರೀಡಿಂಗ್ ಅಂದ ತಕ್ಷಣ ನಮಗೆ ನೆನಪಾಗವ್ರೆ ಇವರು. ಭಾರತ ದೇಶ ಅಷ್ಟ ಅಲ್ಲ, ವಿಶ್ವದಾದ್ಯಂತ ಈ ರೀಡಿಂಗ್ ಅಂದ ತಕ್ಷಣ ನೆನಪಾಗವ್ರು ಯಾರು ಅಂತಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರಿಗೊಂದು ಇವತ್ತಿನ ದಿವಸ ಏನ್ ಮಾಡೋಣ ಅಂತಂದ್ರೆ ಒಂದು ಸೆಲ್ಯೂಟ್ ಮಾಡಿ ಈ ಕೋಟ್ ಅನ್ನು ನೋಡ್ರಿ. ಟುಡೇ ಅ ರೀಡರ್, ಟುಮಾರೋ ಅ ಲೀಡರ್. ಪರೀಕ್ಷೆ ಬಂದಿದೆ ಅಂತಂತೇಳಿ ಪುಟಗಳನ್ನು ತಿರ್ಸೋದಕ್ಕಿಂತ ಓದುವುದನ್ನು ಒಂದು ಹವ್ಯಾಸ ಮಾಡಿಕೊಂಡ್ರೆ ನಮ್ಮ ಜೀವನ ಬಂಗಾರವಾಗುತ್ತದೆ. ಅದ್ರ ಜೊತೆಗೆ ಆಸ್ ಅ ಟೀಚರ್ ನಮ್ದು ರಿಯಲ್ ಇನ್ವೆಸ್ಟ್ಮೆಂಟ್ ಏನು? ಯಾವ್ದಾದ್ರು ಒಂದು ವೃತ್ತಿಯನ್ನು ತಗೊಂಡು ಹೋದ್ರೆ ಆ ವೃತ್ತಿಗೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೇಕು. ನಾನೊಂದು ಅಂಗಡಿ ತೆಗಿಲಾತೀನಿ ಅಂತಂದ್ರೆ ಹೌದು, ವಸ್ತುಗಳನ್ನ ಖರೀದಿಸ್ಬೇಕು, ಅದನ್ನೊಂದು ಇನ್ವೆಸ್ಟ್ಮೆಂಟ್, ಅದನ್ನ ಮಾರಬೇಕು, ಅದರಿಂದ ಪ್ರಾಫಿಟ್ ತಗೋಬೇಕು. ಆತ್ಮೀಯರು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ ಏನು? ಯಾವಾಗೋ ಒಂದು ಡಿಗ್ರಿ ತಗೊಂಡ್ಬಿಟ್ಟು ಅದೇ ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ನಾವು ಕ್ಲಾಸ್ ರೂಮ್ ಒಳಗಡೆ ಹೋಗ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ರೀಡಿಂಗ್ ಅಂತಕ್ಕಂಥ ಒಂದೇನು ಕೌಶಲ್ಯ ಇದೆ, ಈ ರೀಡಿಂಗು ವಿದ್ಯಾರ್ಥಿಗಳಲ್ಲಿ ಹೇಗೆ ಕಲಿಸ್ಬೇಕು, ಹೇಗೆ ಡೆವಲಪ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾವು ಇವತ್ತಿನಿಂದ ಏನಾಗ್ಬೇಕು ಅಂತಂದ್ರೆ ರೀಡರ್ ಆಗ್ಬೇಕು. ಎಸ್, ನಿಮ್ ಸಬ್ಜೆಕ್ಟ್ ಒಳಗ ಒಂದ್ ದಿವಸ ನೀವು ಏನಾಗ್ತೀರಿ ಅಂತಾರೆ, ಲೀಡರ್ ಆಗ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿ ವಾಸ್ ಅ ಒರೇಷಿಯಸ್ ರೀಡರ್. 50,000 ಪುಸ್ತಕಗಳು ಅವರ ಪರ್ಸನಲ್ ಲೈಬ್ರರಿಯಲ್ಲಿ ಇದ್ದು ಅದಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದ್ರು. ಶತಮಾನದ ವ್ಯಕ್ತಿ ಅನ್ನೋದಕ್ಕಿಂತ ಸಹಸ್ರಮಾನದ ವ್ಯಕ್ತಿ ಅಂತಂದ್ರು ಸದ್ಯಕ ಇವ್ರಿಗೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀಡಿಂಗ್ ಅಂತಂದ್ರೆ ಓದುವುದು ಅಂದಾಗ ಖಂಡಿತವಾಗಿ ನಮ್ಮ ಬದುಕು ಓಡುವುದು. ಅದಕ್ಕೆ ಓದುವುದು ಬದುಕನ್ನು ಓಡಿಸುವುದಕ್ಕೂ ಬಹಳ ಏನು ಅಂತಂದ್ರೆ ಸಾಮ್ಯತೆಯನ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ಇದು ಬಹಳ ನನ್ನ ಫೇವರೇಟ್ ಕೋಟ್. ಇಫ್ ಯು ಓನ್ಲಿ ರೀಡ್ ದ ಬುಕ್ಸ್ ದಟ್ ಎವ್ರಿ ಒನ್ ಎಲ್ಸ್ ಇಸ್ ರೀಡಿಂಗ್. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನ್ ಮಾಡತ್ತೀರ ಅಂತಾರೆ, ಪ್ರಿಪೇರ್ ಮಾಡತ್ತೀರಿ, ಅಥವಾ ನೀವೇನೋ ಕ್ಲಾಸ್ ರೂಮ್ಗಾಗಿ ಏನೋ ಒಂದು ನೋಟ್ಸ್ ಮಾಡ್ಕೊಳತ್ತೀರಿ, ಲೈಫ್ ಅನ್ನು ಸೆಟಲ್ ಮಾಡ್ಕೋಬೇಕಂತ ನೋಟ್ಸ್ ಮಾಡ್ಕೊಳತ್ತೀರಿ. ಜಸ್ಟ್ ಲುಕ್ ಎಟ್ ದಿಸ್. ಇಫ್ ಯು ಓನ್ಲಿ ರೀಡ್ ದ ಬುಕ್ಸ್ ದಟ್ ಎವ್ರಿ ಒನ್ ಎಲ್ಸ್ ಇಸ್ ರೀಡಿಂಗ್, ಎಲ್ಲಾರು ಪುಸ್ತಕ ಓದೋದು ನಾನು ಓದಿದ್ರೆ ಏನಾಗ್ತತಿ? ಲುಕ್ ಎಟ್ ದಿಸ್. ಯು ಕ್ಯಾನ್ ಓನ್ಲಿ ಥಿಂಕ್ ವಾಟ್ ಎವ್ರಿ ಒನ್ ಎಲ್ಸ್ ಇಸ್ ಥಿಂಕಿಂಗ್. ಎಲ್ಲಾರು ಏನ್ ಓದ್ಲಾತಿದ್ರೆ, ನಾವು ಓದಿದ್ರೆ ಎಲ್ಲಾರು ಏನ್ ವಿಚಾರ ಮಾಡ್ಲಾತಾನೋ ಅದನ್ನ ವಿಚಾರ ಮಾಡ್ತೀವಿ. ಅದನ್ನ ನಾವು ಈ ತರ ಬೇರೆ ತರ ಹೇಳ್ತೀವಿ. ಎಲ್ಲಾರು ಮಾಡಿದಂಗ ನೀನು ಮಾಡಿದ್ರೆ ಎಲ್ಲಾರಿಗೂ ಸಿಗೋದು ನಿನಗೂ ಸಿಗ್ತತಿ. ಎಲ್ಲಾರು ಮಾಡ್ಲಾರ್ದನ್ನ ನೀ ಮಾಡಿದ್ರೆ ಎಲ್ಲಾರಿಗೂ ಸಿಗಲಾರ್ದ ಏನಾಗ್ತತಿ ಅಂತಾರ ನಿನಗ್ ಸಿಗ್ತತಿ ಅಂತ ಹೇಳ್ತಾ ಇವತ್ತಿನ ಈ ರೀಡಿಂಗ್ ಅಂತಕ್ಕಂತಹ ಒಂದೇನು ಸ್ಕಿಲ್ ಇದೆ ಇದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಎಸ್, ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋರಿ. ಅಂಡ್ ನಿಮ್ಮ ಕೈಯೊಳಗ ಒಂದು ಪುಸ್ತಕ ಇರ್ಲಿ. ಟ್ರಾವೆಲ್ ಮಾಡ್ತಿರ್ತೀರಿ ಅಥವಾ ಎಲ್ಲೇ ಹೋಗ್ತಿರ್ತೀರಿ, ಒಂದ್ ಬುಕ್ ನಿಮ್ಮ ಹತ್ರ ಇದ್ರೆ ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್ ನಿಮ್ಮ ಈ ಪುಸ್ತಕ ಆಗ್ಲಿ ಅಂತ ಹೇಳ್ತಾ, ಯಾಕಂತ ನಾವೆಲ್ಲ ಶಿಕ್ಷಕರು ರೀಡಿಂಗ್ ಅನ್ನು ನಾವೇನ್ ಮಾಡ್ಬೇಕು ಅಂತ ಪ್ರಮೋಟ್ ಮಾಡ್ಕೊತ ಹೇಳ್ಬೇಕು ಅಂತಕ್ಕಂಥದ್ದನ್ನ ಮಾಡಿ ಡೈರೆಕ್ಟ್ಲಿ ಇವತ್ತಿನ ದಿವಸ ವಿಷಯಕ್ಕೆ ಬರ್ತೇನೆ. ವಿಷಯಕ್ಕೆ ಬಂದಾಗ ಈ ಏನು ಪೆಡಗಾಜಿ ಅಂತೇನಿದೆ, ಬಹಳಷ್ಟರಿಗೆ ಕಬ್ಬಿಣದ ಕಡಲೆ ಅಂತ ಎಲ್ಲರೂ ತಿಳ್ಕೊತೀವಿ. ಅದಕ್ಕೆ ನಾವು ಈ ಪ್ರಿಪರೇಷನ್ ಮಾಡ್ಬೇಕಂತ ಸಂದರ್ಭದಲ್ಲಿ ಟಿ ಇರ್ಲಿ, GPST ಇರಲಿ, HST ಇರಲಿ ಅಥವಾ IAS ಇರಲಿ, ಯಾವುದೇ ಒಂದು ಟಾಪಿಕ್ ಅನ್ನ ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ಈ ಎಲ್ಲ ಏನು ಸಬ್ ಟಾಪಿಕ್ಸ್ ಗಳಾಗ್ಲಿ, ಐಡಿಯಾಸ್ ಗಳಾಗ್ಲಿ, ಥಾಟ್ಸ್ ಗಳಾಗ್ಲಿ ನೀವು ಹೆಂಗ್ ತಗೋತೀರಿ ಹಂಗ ಅವುಗಳು ನಮಗ್ ತಲೆಯಾಗಿರ್ಬೇಕು. ಈಗ ನಾವು ಮೊನ್ನೆ ಲಿಸ್ನಿಂಗ್ ಅಂದ್ವಿ. ಲಿಸ್ನಿಂಗ್ ಅಂದಾಗ ಇಷ್ಟೆಲ್ಲ ನಮಗ ತಲೆಯಾಗಿ ಇರ್ಲೇಬೇಕು. ಹಂಗ ಈ ರೀಡಿಂಗ್ ಅಂದಾಗ ಓವರ್ ಆಲ್ ಇಷ್ಟು ವಿಷಯಗಳು ನಿಮಗ್ ಗೊತ್ತಿರಬೇಕು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡೋಣ. ಇದ್ರನ್ನ ಸ್ಕ್ರೀನ್ ಶಾಟ್ ತಕ್ಕೋರಿ. ಅಂದ್ರೆ ನಿಮಗ
ಇದು ಕೀ ಪಾಯಿಂಟ್ಸ್ ಮಾಡ್ಕೊಳಕ ಹೆಲ್ಪ್ ಆಗ್ತೈತಿ. ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆ, ಫೈನ್. ಸೊ ರೀಡಿಂಗ್ ಅಂದ ತಕ್ಷಣ ಓದುವುದು. ಓದುವುದು ಅಂತ ನಮಗೆ ಇವತ್ತಿನ ದಿವಸ ಏನೇನು ಗೊತ್ತಿರಬೇಕು ಅಂತಂದ್ರೆ, ಫಸ್ಟ್ ಇದು 3S ಅಂತಕ್ಕಂಥದ್ದು ಗೊತ್ತಿರಬೇಕು. ರೀಡಿಂಗ್ ಇದು ಒಂದು ಪ್ರೋಸೆಸ್. ಏನು 3S ಬಂದಾಗ ಒಂದು S ಸೈಟ್, ಸೌಂಡ್ ಅಂಡ್ ಸೆನ್ಸ್. ಇವು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಅದು 3S ರೀಡಿಂಗ್ ಬಗ್ಗೆ ಈ 3S ಗಳು ನಿಮಗೆ ಗೊತ್ತಿರಬೇಕು. ಸೈಟ್, ಸೌಂಡ್ ಅಂಡ್ ಸೆನ್ಸ್. ಹಿಂಗ ಮುಂದ್ ಬಂದ್ರೆ ಅಂತ ತಿಳ್ಕೊರಿ. ರೀಡಿಂಗ್ ಅಂದ ತಕ್ಷಣ ನಾವು 2 ತರ ಓದಬಹುದು. ಹೆಂಗ್ ಓದ್ತೀವಿ? ಸೈಲೆಂಟ್ ಆಗಿ ಓದ್ತೀವಿ. ಎಷ್ಟು ಮಜಾ ಆಯ್ತು ನೋಡ್ರಿ. ಸೈಲೆಂಟ್ ಆಗಿ ಓದ್ತೀವಿ ಅಂದ್ರೆ ಆವಾಜ್ ಬರುವುದಿಲ್ಲ. ಓಕೆ. ಇನ್ನೊಂದು ಲೌಡ್ ರೀಡಿಂಗ್, ಜೋರಾಗಿ ಓದ್ತೀವಿ. ಸೊ ಇಲ್ಲೊಂದೇನೋ ಪುಸ್ತಕ ಇದೆ, ಲೌಡ್ ರೀಡಿಂಗ್. ಲೌಡ್ ರೀಡಿಂಗ್ ಅಂದ್ರೆ they were strange books. They spoke about mercury, salt, dragons and kings. So ಇದು ಲೌಡ್ ರೀಡಿಂಗ್. ಸೈಲೆಂಟ್ ರೀಡಿಂಗ್ ಅಂಡ್ ಲೌಡ್ ರೀಡಿಂಗ್. ಇಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರ, ಈ ಸೈಲೆಂಟ್ ರೀಡಿಂಗ್ ಒಳಗ ಈ 3 ಪಾಯಿಂಟ್ಸ್ ನೆನಪಿಡ್ಬೇಕು. ಇವು ಈ ಸೈಲೆಂಟ್ ರೀಡಿಂಗ್ ಒಳಗನ ಹಿಂಗ್ ನೆನಪಿಡೋಣ ಅಂತ ಈಗ ಸದ್ಯಕ್ಕೆ. ಏನೋ ಕೈಂಡ್ಸ್: ಸರ್ವೆ ರೀಡಿಂಗ್, ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್. ಅಂಡ್ ಈ ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್ ವರ್ಡ್ಸ್ಗಳು. ನಾವು ಪ್ಯಾಸೇಜ್ಗಳನ್ನು ಬಿಡಿಸ್ಬೇಕಂತ ಸಂದರ್ಭದಲ್ಲಿ ಕಾಂಪ್ರಹೆನ್ಷನ್ ಅಂತ ಹೇಳಿ ಪ್ಯಾಸೇಜ್. ಟು ಕಾಂಪ್ರಹೆಂಡ್ ಇಸ್ ಟು ಅಂಡರ್ಸ್ಟ್ಯಾಂಡ್. ಯಾವುದನ್ನಾದ್ರೂ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಓದಬೇಕಲ್ಲ. ಓದಬೇಕಂತಂದ್ರೆ ಇದು ಕಂಪಲ್ಸರಿ ಟೆಕ್ನಿಕ್ಸ್ ಇವು, ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್. ಸೊ ಸ್ಕಿಮ್ಮಿಂಗ್ ಅಂದ್ರೆ ಏನು? ಜನರಲ್, ಒಂದು ಸಲ ಜಸ್ಟ್ ತಿಳ್ಕೊಳ್ಳೋದು. ಟು ಅಂಡರ್ಸ್ಟ್ಯಾಂಡ್ ದ ಜಸ್ಟ್ ಆರ್ ಸಮರಿ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಒಂದು ಪುಸ್ತಕ ಇದೆ ಅಂತ ತಿಳ್ಕೊಳ್ಳೋಣ. ನಾನೇನ್ ಮಾಡ್ತೀನಿ ಸ್ಕಿಮ್ಮಿಂಗ್ ಅಂತಂದ್ರೆ ಟೈಟಲ್ ಆಫ್ ದ ಪುಸ್ತಕ ಯಾವ್ದು ನೋಡ್ತೀನಿ, ಹೌದಲ್ಲ? ಆಮೇಲೆ ಒಳಗಡೆ ಯಾವ್ಯಾವ ಕಂಟೆಂಟ್ಸ್ ಗಳಿವೆ, ಕಂಟೆಂಟ್ಸ್ ಗಳು ಏನಿದೆ ನೋಡ್ತೀನಿ. ಪ್ರೆಫೇಸ್ ಒಂದ್ ಸ್ವಲ್ಪ ನೋಡ್ಕೋತೀನಿ, ರೈಟ್? ಆಮೇಲೆ ಯಾವ್ಯಾವ ಟೈಟಲ್ಸ್ ಗಳು ನೋಡ್ಕೋತೀನಿ, ಹಿಂದ್ಗಡೆ ಏನು ಬರ್ದಾರ ನೋಡ್ಕೋತೀನಿ. ಸೊ ದಿಸ್ ಇಸ್ ಸ್ಕಿಮ್ಮಿಂಗ್. ಸ್ಕ್ಯಾನಿಂಗ್ ಅಂದ ತಕ್ಷಣ ನಮಗ್ ಗೊತ್ತಾಯ್ತು, ಸ್ಕ್ಯಾನ್ ಮಾಡ್ತೀವಿ ನಾವು. ಏನಾದ್ರೂ ಸ್ಕ್ಯಾನ್ ಮಾಡ್ತೀವಿ ಅಂದ್ರೆ ಏನು? ಇಂಟೆನ್ಸಿವ್ ಆಗಿ, ಸ್ಪೆಸಿಫಿಕ್ ಆಗಿ ನೋಡ್ತೀವಿ. ಸೊ ಇಲ್ಲಿ ನೀವು ಇಷ್ಟ ತಿಳ್ಕೊಂಡು ಜನರಲ್, ಜಸ್ಟ್, ಅಥವಾ ಇಲ್ಲಿ ಅಂತ ತಿಳ್ಕೋದು ಜಸ್ಟ್ ಆರ್ ಸಮರಿ, ಜನರಲ್. ಇಲ್ಲಿ ಸ್ಪೆಸಿಫಿಕ್. ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಾವು ಸ್ಕ್ಯಾನ್ ಮಾಡ್ತೀವಿ. ಅದಕ್ಕೆ ಪ್ಯಾಸೇಜ್ ಓದ್ಬೇಕಾದ್ರೆ ಹೇಳಿದ್ನಿ ಸ್ಕಿಮ್ಮಿಂಗ್ ಟೆಕ್ನಿಕ್, ಆಮೇಲೆ ಏನ್ ಮಾಡ್ತೀವಿ ಸ್ಕ್ಯಾನಿಂಗ್ ಟೆಕ್ನಿಕ್ ಮಾಡ್ಕೋತೀವಿ. ಇನ್ನು ಮುಂದ್ ಬಂದ್ರಿ ಸೂಪರ್ಫಿಷಿಯಲ್, ಮೇಲಿನ ಮೇಲೆ ಲಿಂಗ್ವಿಸ್ಟಿಕ್ ಅಂಡ್ ಲಿಟರರಿ ಸ್ಟಡಿ. ಯಾವ್ದು ಬಂತು, ಶಬ್ದ ಬಂತು, ಎಟಿಮಾಲಜಿ ಏನು, ಎಲ್ಲಿಂದ ಹ್ಯಾಶ್ ಬಂತು, ಹೆಂಗ್ ಡೆವಲಪ್ ಆಗೋತ್ ಬಂತು, ಈಗ ಯಾವ ರೂಪದಲ್ಲಿದೆ. ಫಾರ್ ಎಕ್ಸಾಂಪಲ್ ಟೆನ್ಸ್ ಅಂತಕ್ಕಂಥದ್ದು ಟೆಂಪಸ್ ಬಂತು, ಟೆಂಪಸ್ ಲ್ಯಾಟಿನ್ ವರ್ಡ್ ದಾಗ ಬಂತು. ಫ್ರಾನ್ಸ್ ಒಳಗೆ ಹೋಗಿ ಟೆನ್ಸ್ ಅಂತ ಬಂತು, ಫ್ರೆಂಚ್ ವರ್ಡ್ ಬಂದು ಇದು ಟೆನ್ಸಸ್ ಆತು ಅಂತ ನಾವು ಹೇಳ್ತೀವಲ್ಲ. ಇದು ಲಿಂಗ್ವಿಸ್ಟಿಕ್ ಹೆಂಗ ಬಂತು ಅನ್ನೋದನ್ನ ನಾವು ನೋಡ್ಕೋತೀವಿ. ಸೊ ಈ ವರ್ಡ್ಸ್ ಗಳು ನಿಮ್ ತಲೆಯಾಗಿರ್ಬೇಕು. ಇದನ್ನ ಹೇಳೋ ಉದ್ದೇಶ ಅಂದ್ರ ಈ ವರ್ಡ್ಸ್ ಗಳನ್ನ ತಲೆಯಾಗಿ ಇಟ್ಕೋರಿ. ಇಲ್ಲೊಂದು ಪಾಯಿಂಟ್ ಐತ್ ನೋಡ್ರಿ, ಬಾರ್ಕಿಂಗ್ ಅಟ್ ಪ್ರಿಂಟ್ ಅಂತಂದ್ರೆ ಎಷ್ಟ್ ಮಸ್ತ್ ಐತ್ ನೋಡ್ರಿ. ಬಾರ್ಕಿಂಗ್ ಅಟ್ ಪ್ರಿಂಟ್. ಬಾರ್ಕಿಂಗ್ ಅಟ್ ಪ್ರಿಂಟ್ ಅಂತಂದ್ರ ಸುಮ್ಮ ತಿಳ್ಕೊಳಾರ್ದ ಓದೋದು. ವಡ 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 ವಡ. ಅದು ಮರಿಯಾ ಮೊಂಟೆಸರಿ ಹೇಳ್ತಾ ಇದನ್ನ. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಫ್ ಯು ರೀಡ್ ಎನಿಥಿಂಗ್, ಇಟ್ ಈಸ್ ಲೈಕ್ ಬಾರ್ಕಿಂಗ್ ಅಟ್ ದ ಪ್ರಿಂಟ್. ಮರಿಯಾ ಮೊಂಟೆಸರಿ ಸ್ಟೇಟ್ಮೆಂಟ್ ಇದು. ಇದು ಭಾರಿ ಮಹತ್ವದ್ದು. ಅಂದ್ರ ಬಾತ್ರೂಮ್ ಒಳಗೆ ಹೋಗಿ ಬರ್ರ ಅಂತ ಹೇಳಿ ನೀರು ಸುರ್ಕೊಂಡ್ ಬಂದಂಗ, ಸೋಪ್ ಹಚ್ಕೊಳ್ಳಾರ್ದ, ರೈಟ್? ಇಟ್ ವಾಸ್ ಆಫ್ ನೋ ಯೂಸ್. ಹಂಗ ಬಾರ್ಕಿಂಗ್ ಅಟ್ ಪ್ರಿಂಟ್, ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್, ಯು ಆರ್ ಸಿಂಪ್ಲಿ ರೀಡಿಂಗ್. ಇಲ್ಲಿ ಬರ್ರಿ, ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತಾರೆ, ಟಾಸ್ಕ್ಸ್ ಫಾರ್ ಡೆವಲಪಿಂಗ್ ರೀಡಿಂಗ್ ಸ್ಕಿಲ್ಸ್. ವಿದ್ಯಾರ್ಥಿಗಳಲ್ಲಿ ಓದುವ ಕೌಶಲ್ಯಗಳನ್ನ ಹೇಗೆ ಡೆವಲಪ್ ಮಾಡಬೇಕು, ಯಾವ್ಯಾವ ಟಾಸ್ಕ್ಸ್ ಗಳನ್ನ ಕೊಟ್ರೆ ನಮ್ಮ ಓದುವ ಕೌಶಲ್ಯ ಡೆವಲಪ್ ಆಗತ್ತೆ ಅಂತ ಅನ್ನೋದಕ್ಕೆ ಇದು ಬೇಕು. ಓಕೆ, ಇಲ್ಲಿ ಬರ್ರಿ ಸ್ಕೀಮಾ. ಸ್ಕೀಮಾ ಸ್ಕೀಮಾ ಈಗ ನಾವು ಏನೋ ಓದ್ತಿರ್ತೀವಿ, ಹೌದು? ಓದ್ತಿರ್ಬೇಕಾದ್ರೆ ಇಲ್ಲಿದೊಂದು ಇನ್ಫಾರ್ಮೇಶನ್ ಇರ್ತತಿ, ಇದೊಂದು ಇನ್ಫಾರ್ಮೇಶನ್. ಇದರಾಗ ನಾ ಏನೋ ಓದ್ಲಾಗ್ತೇನೆ, ಇವ್ರು ಏನೋ ಕೊಟ್ಟಾರ.
ಇದು ಪಾಲ್ ಕಾಲಿಯ ಪುಸ್ತಕ ದ ಅಲ್ಕೆಮಿಸ್ಟ್ ಅಂತ ಹೇಳಿ ವರ್ಲ್ಡ್ ಪಾಪ್ಯುಲರ್ ಪುಸ್ತಕ, ಯಾವಾಗಾರು ಸಿಕ್ಕರು ಓದ್ರಿ. ಇದು ಓದ್ತಿರ್ತೀನಿ. ಇದು ಓದ್ಬೇಕಾದ್ರೆ ಇದನ್ನ ತಿಳ್ಕೊಬೇಕಾದ್ರೆ ನನಗೆ ಸ್ವಲ್ಪ ಪ್ರೀವಿಯಸ್ ನಾಲೆಜು, ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಅದು ಬೇಕು. ಅದನ್ನ ಆಧಾರ ಆಗಿ ಇಟ್ಕೊಂಡು ಇದನ್ನ ತಿಳ್ಕೊಳಕ್ ನಾವು ಪ್ರಯತ್ನ ಮಾಡ್ತಿರ್ತೇವೆ, ಹೌದಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅದಕ್ಕೆ ಸ್ಕೀಮಾ ಅಂತ ಕರಿತೀವಿ. ಇನ್ ಶಾರ್ಟ್, ನಿಮ್ಮ ಭಾಷೆ ಹೇಳ್ಬೇಕಾದ್ರೆ ಪ್ರೀವಿಯಸ್ ನಾಲೆಜ್ ಅಟ್ಟ. ನಿಮ್ಮ ಭಾಷೆ ಒಳಗೆ ತಿಳ್ಕೊಳಕ್ ಪ್ರೀವಿಯಸ್ ನಾಲೆಜ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಬಳಸಿ ನಾವಿಲ್ಲಿ ಓದ್ತಿರ್ತೀವಿ, ಹೌದಾ? ಮುಂದೆ ಈಗ ಲೌಡ್ ರೀಡಿಂಗ್ ನೋಡಿದೀವಿ. ಮುಂದೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂಡ್ ಇಂಟೆನ್ಸಿವ್ ರೀಡಿಂಗ್. ನಿಮಗೆ ಇದು ಕೇಳಿಸ್ದಂಗೆ ಅನಿಸ್ತೈತಿ, ಯಾಕಂದ್ರೆ ಎಕ್ಸ್ಟೆನ್ಸಿವ್ ಲಿಸನಿಂಗ್, ಇಂಟೆನ್ಸಿವ್ ಲಿಸನಿಂಗ್, ಸುಮ್ಮ ಕೇಳೋದು, ಜನರಲ್ ಆಗಿ ಕೇಳೋದು ಎಕ್ಸ್ಟೆನ್ಸಿವ್ ಲಿಸನಿಂಗ್. ಇಂಟೆನ್ಸಿವ್ ಅಂದ್ರ ಕಿವಿ ಕೊಟ್ಟು ಕೇಳೋದು. ಹಂಗ ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಅಂತಂದ್ರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಆಗ ನೋಡಿದ್ನ, ಹಿಂಗೆಲ್ಲ ಟೈಟಲ್ ನೋಡಿದ್ನಿ, ಎಲ್ಲ ನೋಡಿದ್ನಿ, ಓಕೆ, ಇದೇ ಎಕ್ಸ್ಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ರೀಡಿಂಗ್ ಅಂದ್ರೆ ಅಂಡರ್ಲೈನ್ ಮಾಡ್ರಿ, ಅಲ್ಲಿ ನೋಡ್ರಿ, ಹೈಲೈಟ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಐತಿ. ಇದಕ್ಕೆ ಏನ್ ಕರಿತೀವಿ? ಇಂಟೆನ್ಸಿವ್. ಈ ವರ್ಡ್ಸ್ ಅಷ್ಟ ನೆನಪಿಟ್ಕೊಳ್ತ ನಾವು. ಮುಂದೆ ಬಂದ ತಕ್ಷಣ ರಿಸೆಪ್ಟಿವ್. ನಿಮಗ್ ಗೊತ್ತೈತಿ ಏನು? ಲಿಸನಿಂಗ್ ಅಂಡ್ ರೀಡಿಂಗ್. ಯಾವ ಸ್ಕಿಲ್ ಇದು? ರಿಸೆಪ್ಟಿವ್ ಸ್ಕಿಲ್ಲು, ಹೌದು. ಮುಂದೆ ಆಕ್ಟಿವ್ ಅಂಡ್ ಪ್ಯಾಸಿವ್. ಇದೇನ್ ಬರ್ತತಿ? ಪ್ಯಾಸಿವ್ ಬರ್ತತಿ, ಹೌದಾ? ಮುಂದೇನು? ಯಾವ ಸ್ಕಿಲ್ ಇದು? ಎಕ್ಸ್ಪ್ರೆಷನ್ ಸ್ಕಿಲ್ ಅಥವಾ ಕಾಂಪ್ರಿಹೆನ್ಷನ್ ಸ್ಕಿಲ್? ಇದು ಕಾಂಪ್ರಿಹೆನ್ಷನ್ ಸ್ಕಿಲ್. ಇದನ್ನ ನೀವೇನ್ ಮಾಡ್ಕೋಬೇಕು ಅಂದ್ರೆ ನೆನಪಿಟ್ಕೋಬೇಕು. ಓಕೆ, ಫೈನ್. ಮುಂದೆ ಇಲ್ಲಿ SQ3R ಬರ್ತೀವಿ. ಎಲ್ಲೋ ನಿಮಗ್ ಕೇಳ್ದಂಗ ಅನ್ಸ್ಲಾತದ, ಎಲ್ಲೋ ಕೇಳ್ದಂಗ ಅನ್ಸ್ಲಾತದಲ್ಲ? ಹೌದು ಹೌದು ಹೌದು. ನಾವು ಸ್ಟ್ರಾಟಜೀಸ್ ಟು ಕ್ರ್ಯಾಕ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ಬೇಕಾದ್ರೆ ಇದನ್ನ ಹೇಳಿದ್ನ, ಈ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಬಟ್ ರೀಡಿಂಗ್ ನಾವು ಇದನ್ನ ಸ್ಟ್ರಾಟಜಿ ಇದು SQ3R. ಎಸ್ ಅಂದ್ರೇನು? ಸರ್ವೆ ಮಾಡೋದು. Q ಅಂದ್ರೆ ಕ್ವೆಶನ್ ಮಾಡೋದು. 3R ಇದು 3 ಮೇಲೆ ಫೋಕಸ್ ಮಾಡ್ಬೇಡ್ರಿ, ಹಿಂಗಿದ್ದಂಗೆ. ರೈಟ್, ರೀಡ್, ರಿವೈಸ್, ರಿಕಾಲ್. SQ3R. ಸೊ ಈ SQ3R ಟರ್ಮ್ ಏನಿರ್ಬೇಕು ಸ್ನೇಹಿತರೆ ಅಂತ ನಿಮಗ ಗೊತ್ತಿರ್ಬೇಕು. ಇದಾದ್ಮೇಲೆ ಬರ್ರಿ ಪರ್ಪಸ್ ಆಫ್ ರೀಡಿಂಗ್. ಇಷ್ಟಕ್ಕೂ ಓದ್ತೀವಿ ಯಾಕೆ ಓದ್ಬೇಕು? ಅದಕ್ಕ ಪ್ಲೆಜರ್ ರೀಡಿಂಗ್, ಪ್ಲೆಜರ್ ಓದ್ಬೇಕು, ಸಂತೋಷಕ್ಕಾಗಿ ಓದ್ಬೇಕು. ಎಷ್ಟು ಮಜಾ ಆಯ್ತು ನೋಡ್ರಿ. ಎಂದಾದ್ರೂ ನಾವು ಸಂತೋಷ ಪಡಾಕ ಓದಿವೇನೆ? ಎಕ್ಸಾಮಕ್ಕಾಗಿ ಓದ್ತೀವಿ ಅಂದ್ರ ಓದೋದ್ರಲ್ಲಿ ಬೇರೆ ಬೇರೆ ಪ್ಲೆಜರ್ ಫಾರ್ ಎದಕ್ಕೆ ಓದ್ತೀವಿ? ಪ್ಲೆಜರ್, ರೈಟ್? ಅಕಾಡೆಮಿಕ್, ಸರ್ವೈವಲ್, ಪ್ರೊಫೆಷನಲ್. ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡ್ಬೇಕಂತ ಸಂದರ್ಭ ಸರ್ಕ್ಯುಲರ್ಸ್ ಬರ್ತಾವ, ಗೌರ್ಮೆಂಟ್ ದಿಂದ ನೋಟಿಸಸ್ ಗಳು ಬರ್ತಾವು, ಮ್ಯಾನೇಜ್ಮೆಂಟ್ ದಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಗಳು ಬರ್ತಾವು, ಗೈಡ್ಲೈನ್ಸ್ ಗಳು ಬರ್ತಾವು. ಸೊ ದಟ್ ಈಸ್ ಫಾರ್ ಮೈ ಪ್ರೊಫೆಷನಲ್, ರೈಟ್? ಇನ್ ದ ಸೇಮ್ ವೇ ಟು ಸರ್ವೈವ್. ಅದು ಮಾಡ್ಲಿಲ್ಲ ಅಂದ್ರೆ ನಡೆಯೋದನೇ ಇಲ್ಲ, ರೈಟ್? ಬದುಕೋದಕ್ಕ, ಅದಕ್ಕೆ ನಾವು ಅಂತ ನೋಡ್ರಿ, ತಿನ್ನಾಕ್ ಬದುಕ್ತೀವಿ, ಬದುಕಕ್ ತಿಂತೀವೋ, ಸಮಥಿಂಗ್ ಲೈಕ್ ದಿಸ್, ಸರ್ವೈವಲ್ ಲೆವೆಲ್. ಅಕಾಡೆಮಿಕ್, ಎಸ್. ಈ ನಾವೇನ್ ಮಾಡ್ತೀವಿ ಅಂದ್ರೆ ಥೇಸಿಸ್ ಗಳನ್ನ ನೋಡ್ತೀವಿ, ರೈಟ್? ದೊಡ್ಡ ದೊಡ್ಡ ಈಗೇನು ಜರ್ನಲ್ಸ್ ಗಳು ಬರ್ತಾವು, ಇದು ಅದ್ರಾಗ ಬರ್ತೈತಿ ಅಕಾಡೆಮಿಕ್. ಪ್ಲೆಜರ್. ಅದಕ್ಕಿಲ್ಲಿ ನಾವು ಸ್ವಲ್ಪ ಒಂದು ನಿಮಿಷ ಏನ್ ಹೇಳುದು ಅಂತಂದ್ರೆ, ಸ್ವಲ್ಪ ನೀವು ಆಸಕ್ತಿ ತಗೊಳ್ರಿ ಅಂದ್ರೆ ಭಾರಿ ಅದ್ಭುತ. ಸರ್ ಇಷ್ಟೆಲ್ಲ ಆದ್ರೂ ಓದೋದು ಯಾಕ? ಈಗ ನೀವು ಸಿಂಪಲ್ ಆಗಿ ವಿಚಾರ ಮಾಡ್ರಿ. ನಮ್ಮ ಆಯುಷ್ಯ 100 ವರ್ಷ, 100 ವರ್ಷ ಅಂತ ಇಟ್ಕೊಂಡು ಹೋಗೋಣ ಅಂತ. 100 ವರ್ಷದಾಗ ನಮ್ಮ ಅನುಭವಗಳನ್ನ ಅಷ್ಟ ನಾವು ಬಳಸಿ ಜೀವನವನ್ನ ಸಾಗಿಸಾಕ ಸಾಧ್ಯ ಇಲ್ಲ. ಒಂದು ಪುಸ್ತಕ ಓದಿದ್ರೆ ಆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅನುಭವಿಸ್ತಕ್ಕಂಥದ್ದನ್ನು ಬರೆದಾನು. ಆ ಎಲ್ಲ ಅನುಭವಗಳನ್ನ ನೀವು ಅನುಭವಿಸಲಾರದೆ ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ತಿಳ್ಕೋಬಹುದು, ಅವುಗಳನ್ನು ನೀವು ಎಂಜಾಯ್ ಮಾಡಬಹುದು, ಅವುಗಳನ್ನು ನೋಡಿ ಕಲಿಯಬಹುದು, ಕಲಿಸಬಹುದು. ಫಾರ್ ಎಕ್ಸಾಂಪಲ್, ಪಕ್ಷಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಡಾಕ್ಟರ್ ಸಲೀಂ ಅಲಿ, ಆರ್ನಿಥಾಲಜಿಸ್ಟ್, ಅವನ ಪುಸ್ತಕ ಓದ್ಬಿಟ್ರೆ ಸಾಕು. ಅವ್ರ ಪುಸ್ತಕ ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಬೆಂಜಮಿನ್ ಫ್ರಾಂಕ್ಲಿನ್, ಅವ್ರ ಪುಸ್ತಕ ಓದಿದ್ರೆ ಗೊತ್ತಾಗ್ತತಿ. ಬಿಸ್ನೆಸ್ ಅಟ್ ದ ಸ್ಪೀಡ್ ಆಫ್ ಲೈಟ್ ಅಂತ ಹೇಳಿ ಬಿಲ್ ಗೇಟ್ಸ್ ಬರೀತಾನ. ಸೊ ಬಿಲ್ ಗೇಟ್ಸ್ ನ ಜೀವನದ ಅನುಭವಗಳನ್ನ ನಾವಿಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ತಿಳ್ಕೋಬಹುದು. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ತಿಳ್ಕೋಬಹುದು, ರೈಟ್? ಅಂಡ್ ಆಟೋಬಯೋಗ್ರಫಿ ಆಫ್ ಯೋಗಿ, ಯೋಗಿಯ ಬಗ್ಗೆ ತಿಳ್ಕೋಬಹುದು. ಸ್ವಾಮಿ ವಿವೇಕಾನಂದ. ಅಂದ್ರೆ ಒಬ್ಬರ ಅನುಭವ ಸಾಕಾಗೋದಿಲ್ಲ,
ಎಲ್ಲರ ಅನುಭವಗಳನ್ನ ಅತ್ಯಂತ ಈಸಿ ಒಳಗ ನಾವು ಅನುಭವಿಸ್ಬೇಕಾಗಿತ್ತು ಅಂತಂದ್ರ ಎಸ್ಥೆಟಿಕ್ ಪ್ಲೆಜರ್ ನಮಗೆ ಸಿಗ್ತತಿ. ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಓದ್ತೀವಿ. ಅದಕ್ಕೆ ಹೇಳ್ತೀವಿ ನಾವು ಅ ಬುಕ್ ಕ್ಯಾನ್ ಬಿ ಅ ವೆರಿ ಗುಡ್ ಫ್ರೆಂಡ್. ಒಂದು ಪ್ಲೆಜರ್, ಎಸ್ಥೆಟಿಕ್ ಪ್ಲೆಜರ್ ಮನುಷ್ಯನಿಗೆ ಸಿಗ್ತದೆ. ಈ 4 ಉದ್ದೇಶಕ್ಕಾಗಿ ಓದ್ತೀವಿ. ಬಹಳಷ್ಟು ಮಂದಿ ಅಂತಾರು ಇಂಟರ್ನೆಟ್ ಬಂದ ಮೇಲೆ ಓದೋದು ಬಹಳ ಕಡಿಮೆ ಆಗೈತಿ. ಈಗ ರಿಸರ್ಚ್ ಹೇಳತ್ತತಿ, ಹೌದು ಕಡಿಮೆ ಆಗೈತಿ. ಈಗ ಒಟ್ಟ ಹಿಂಗ್ ಚಲೋ ಆಗೈತಿ, ಒಟ್ಟ ಮುಂದ್ ದಡ್ಸ್ಕೋತ ಚಲೋ ಆಗೈತಿ, ಓದೋದು ಕಡಿಮೆ ಆಗೈತಿ. ನಾವು ಓದನು, ಎಲ್ಲರಿಗೂ ಓದ್ಸುನು. ಅದಕ್ಕೆ ಓದ್ಬೇಕಾದ್ರ ಎಂಜಾಯ್ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿಯನ್ನ ಇವತ್ತಿನಿಂದ ನಾವು ತಗೊಂಡ್ಬರೋಣ. ಅದಕ್ಕ ಈ ರೀಡಿಂಗ್ ಸ್ಕಿಲ್ ಬಹಳ ನಮಗ ಇಂಪಾರ್ಟೆಂಟು. ಸೊ ಇಷ್ಟೆಲ್ಲವುಗಳನ್ನ ನಾವು ನೆನಪಿಟ್ಕೊಂಡಿವಿ. ಇನ್ನೊಂದ್ಸಲ ಫಾಸ್ಟ್ ಆಗಿ ರಿವಿಷನ್ ಮಾಡ್ತೀನಿ. ಸೈಲೆಂಟ್ ರೀಡಿಂಗ್ ಗೊತ್ತಿರ್ಬೇಕು, ಲೌಡ್ ಗೊತ್ತಿರ್ಬೇಕು, ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್, ರಿಸೆಪ್ಟಿವ್, ಪ್ಯಾಸಿವ್, ಕಾಂಪ್ರಿಹೆನ್ಷನ್, SQ3R, ಪರ್ಪಸ್, 3S, ದೆನ್ ಸೂಪರ್ಫಿಷಿಯಲ್, ಲಿಂಗ್ವಿಸ್ಟಿಕ್, ಬಾರ್ಕಿಂಗ್ ಎಟ್. ದಿಸ್ ಇಸ್ ನಾಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತಲ್ಲ, ಅರ್ಥ ತಿಳ್ಕೊಳಕ್ ಅಷ್ಟೇ. ಟಾಸ್ಕ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ರೀಡಿಂಗ್ ಸ್ಕಿಲ್ಸ್, ಇದು ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು. ಸೊ ರೀಡಿಂಗ್ ಬಗ್ಗೆ ಇಷ್ಟು ನಾವು ಓವರ್ ಆಲ್ ಆಗಿ ತಿಳ್ಕೊಂಡು ಮುಂದೆ ಏನ್ ಮಾಡೋಣ ಅಂತಂದ್ರೆ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ಬಂದ್ವಿ 4 ಸ್ಕಿಲ್ಸ್ಗಳು. ಯಾವಾಗ್ಲೂ ನಾವು ಹೇಳೇವಿ ಏನು, ಇಂಟಗ್ರೇಟೆಡ್ ಆಗಿ ಅಪ್ರೋಚ್ ಇರ್ಬೇಕು ನಮ್ದು. ಅದಕ್ಕ ಇನ್ನೊಂದ್ಸಲ ಇದನ್ನ ಬಿಟ್ರೆ ಇದು ಮಾಡಕ್ ಬರೋದಿಲ್ಲ, ಇದು ಬಿಟ್ರೆ ಇದು ಮಾಡಕ್ ಬರೋದಿಲ್ಲ. ಸೊ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಇವುಗಳಿಗೆ ಏನಂತ ಕರಿತೀವಿ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕರಿತೀವಿ. ಅಂಡ್ ಇವತ್ತಿನ ದಿವಸ ನಾವು ಎದ್ರ ಬಗ್ಗೆ ಅಭ್ಯಾಸ ಮಾಡತ್ತೀವಿ ಅಂತಂದ್ರೆ ಈ ರೀಡಿಂಗ್ ಬಗ್ಗೆ ನೋಡ್ಕೊಳತ್ತೀವಿ. ಓಕೆ, ಇಲ್ಲಿ ಬರ್ರಿ ಇನ್ನೊಂದ್ಸಲ ರಿವಿಷನ್ ಮಾಡೋಣಂತ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಒಳಗ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂಡ್ ರಿಸೆಪ್ಟಿವ್ ಸ್ಕಿಲ್ಸ್ ಅಂತದವು. ಪ್ರೊಡಕ್ಟಿವ್ ಸ್ಕಿಲ್ಸ್ ಆಕ್ಟಿವ್, ರಿಸೆಪ್ಟಿವ್ ಪ್ಯಾಸಿವ್. ಈ ಪ್ರೊಡಕ್ಟಿವ್ ಒಳಗ ಸ್ಪೀಕಿಂಗ್ ಅಂಡ್ ರೈಟಿಂಗ್ ಬರ್ತೈತಿ. ಇವುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸ್ನೇಹಿತರೆ ಸ್ಕಿಲ್ಸ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇದು ಮಹತ್ವದ್ದು, ಪರೀಕ್ಷೆಯಲ್ಲಿ ಕೇಳ್ತಾರೋ, ಇದನ್ನ ನೆನಪಿಟ್ಕೋರಿ. ಇಲ್ಲಿ ಬಂದಿವಿ ಅಂತಂದ್ರ ರಿಸೆಪ್ಟಿವ್, ಆಗಾಗ್ಲೇ ನಾವು ನೋಡಿವಿ, ಬಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ಯಾಸಿವ್ ಅಂಡ್ ಇಲ್ಲಿ ರಿಸೆಪ್ಟಿವ್ ಒಳಗೆ ಲಿಸ್ನಿಂಗ್ ಅಂಡ್ ರೀಡಿಂಗ್, ಅಂಡ್ ಇವುಗಳಿಗೆ ಸ್ಕಿಲ್ಸ್ ಆಫ್ ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಸೊ ಸ್ಕಿಲ್ಸ್ ಆಫ್ ಎಕ್ಸ್ಪ್ರೆಷನ್, ಸ್ಪೀಕಿಂಗ್, ರೀಡಿಂಗ್, ಸ್ಕಿಲ್ಸ್ ಆಫ್ ಕಾಂಪ್ರಹೆನ್ಷನ್, ಲಿಸ್ನಿಂಗ್ ಅಂಡ್ ರೀಡಿಂಗ್. ಸಾಕು, ಮುಂದೆ ಹೋಗೋಣ. ಮುಂದೆ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ರೀಡಿಂಗ್ ಅಂಡ್ ಇಟ್ಸ್ ಸ್ಟೇಜಸ್. ಏನು ರೀಡಿಂಗ್ ಅಂದ್ರೆ ಏನು, ವಾಟ್ ಇಟ್ ಈಸ್ ಟು ರೀಡ್, ರೀಡಿಂಗ್ ಅಂದ್ರೆ ಏನು. ಇಲ್ಲಿ ಬಹಳ ಮಜಾ ಅಂತಂದ್ರೆ ಒಂದು ಪಾಯಿಂಟ್ ಹೇಳ್ತೀನಿ, ಜಸ್ಟ್ ಹಂಗ ಸ್ವಲ್ಪ ಹಾಗೆ ಸುಮ್ಮನೆ ಅನ್ನೋಕ್ಕಿಂತ ನಮ್ಗೆ ಗೊತ್ತಾಗ್ತೈತಿ. ಈಗ ನಾವು ಮುಂದೆ ಸ್ಪೀಕಿಂಗ್ ಸ್ಕಿಲ್ ಕಲ್ತಾಗ ಇದು ಆರ್ ಅಂತ ಬರ್ತೈತಿ, ಇದು ಆರ್ ಅಂತ ಬರ್ತೈತಿ. ಇಂಗ್ಲಿಷನ್ನ ನಾವು ಹೇಳ್ಬೇಕಂತ ಸಂದರ್ಭದೊಳಗ ನಾವೇನಂತೀವಿ, ಫಾರ್ ಎಕ್ಸಾಂಪಲ್ ತಿಳ್ಕೊರಿ, ಇದು ರಾಜು ಅಂತಕ್ಕಂತ ಒಂದು ಶಬ್ದ ಐತಿ, ಹೌದು. ರೋಸ್ ಅಂತಕ್ಕಂಥ ಒಂದು ಶಬ್ದ ಐತಿ. ನಾವ್ ಇದನ್ನ ಉಚ್ಚಾರ ಹೆಂಗ್ ಮಾಡ್ತೀವಿ, ಏ ರಾಜು, ರಾಜು, ರ ರ ರ ರಾಜು, ರೋಜ ರ. ಇಂಗ್ಲಿಷ್ ಒಳಗೆ ಹಿಂಗ ಅನ್ನೋದಿಲ್ಲ, ಫೊನೆಟಿಕ್ಸ್ ಅಂಡ್ ಸ್ಪೀಕಿಂಗ್ ದ ಕಲ್ತಾಗ ಗೊತ್ತಾಗ್ತತಿ. ಇಲ್ಲಿ ನಾವ್ ಹೆಂಗ್ ಅನ್ಬೇಕು, ಸಿಂಪಲ್ ಟೆಕ್ನಿಕ್. ನಮ್ಮ ಅಕ್ಕಗಳು ಗಂಡಂದ್ರ ಕರಿತಾರ ನೋಡಿ, ರೀ ರೀ ರೀ. ಸೊ ಇದು ಹೆಂಗಾತು, ರೌಸ್, ರ ರ ರ ರ ರೌಸ್. ಈಗ ಎಷ್ಟು ಚಂದ ಅನ್ಸುತ್ತೆ ನೋಡ್ರಿ, ಐ ಲವ್ ರೌಸಸ್. ರೌಂಡ್, ರೌಂಡ್ ಅಲ್ಲ, ರೌಂಡ್ ರೌಂಡ್ ರೌಂಡ್. ಸೊ ಇದೇನು ರೀಡಿಂಗ್. ಈಗ ಲೆಕ್ಕ ಹಾಕ್ತಲ್ಲ, ರೀಡಿಂಗ್. ಸೊ ವಾಟ್ ಈಸ್ ರೀಡಿಂಗ್, ಮೀನಿಂಗ್ ಆಫ್ ರೀಡಿಂಗ್ ಏನು, ರೀಡಿಂಗ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಅ ರಿಟರ್ನ್ ಟೆಕ್ಸ್ಟ್. ನಾ ಏನೋ ಇಲ್ಲಿ ಬರ್ದೇನೆ, ಬುಕ್ ರಿಟರ್ನ್ ಟೆಕ್ಸ್ಟ್ ಇದು, ಹಿಂಗಂದ್ರೆ ಏನು ಅಂತ ತಿಳ್ಕೊಳ್ಳೋದು, ಆ ಕೌಶಲ್ಯಕ್ಕೆ ರೀಡಿಂಗ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಅಸೆಸಿಂಗ್ ಆರ್ ಇವ್ಯಾಲ್ಯುಯೇಟಿಂಗ್ ದ ಟೆಕ್ಸ್ಟ್ ಆಸ್ ವೆಲ್. ಪ್ರಿಂಟೆಡ್ ಲೆಟರ್ಸ್ ಗಳನ್ನ ಡಿಕೋಡ್ ಮಾಡುವುದು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋದು. ಯು ವಿಲ್ ಡಿಕೋಡ್ ಇಟ್, ಅದ್ರ ಅರ್ಥೈಸಿಕೊಳ್ಳೋದು ಅಂತ ಅರ್ಥ. ಇದಕ್ಕೆ ನಾವೇನಂತ ಕರಿತೀವಿ, ರೀಡಿಂಗ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಅ ರಿಟರ್ನ್ ಟೆಕ್ಸ್ಟ್. ಇಟ್ ಇನ್ವಾಲ್ವ್ಸ್ 3 things. 3 ಒಂದು ಅತ್ಯಂತ ಇಂಪಾರ್ಟೆಂಟ್ ವಿಷಯಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಇದ್ರಾಗ ಇನ್ಕ್ಲೂಡ್ ಆಗಿರ್ತಾವೆ. ಏನು, ನಾವೇನ್ ಮಾಡ್ತೀವಿ ಇಲ್ಲಿ, ವಾಟ್ ಡು ವಿ ಡು, ವಿ ಐಡೆಂಟಿಫೈ. ಒಂದೇ ವರ್ಡ್ ಹಿಡ್ಕೊಂಡು ಹೋಗ್ಬಿಡ್ರಿ ನೀವು, ವಿ ಐಡೆಂಟಿಫೈ. ವಾಟ್ ಡು ವಿ ಐಡೆಂಟಿಫೈ,
ಐಡೆಂಟಿಫೈ ವರ್ಡ್ಸ್ ಇನ್ ಪ್ರಿಂಟ್. ಆಗಲೇ ಹೇಳಿದ್ನ ನಿಮಗೆ. ಸೊ ಇದಕ್ಕೆ ಏನಂತೀವಿ? ವರ್ಡ್ ರಿಕಗ್ನಿಷನ್ ಅಂತೀವಿ. ಕನ್ಸ್ಟ್ರಕ್ಟ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್, ಅದಕ್ಕೆ ಅರ್ಥೈಸ್ಕೊಳ್ತೀವಿ. ಕಾಂಪ್ರಹೆನ್ಷನ್. ಓಕೆ. ಮೂರನೇದೇನು? ಕೋಆರ್ಡಿನೇಟ್ ಐಡೆಂಟಿಫೈಯಿಂಗ್ ವರ್ಡ್ಸ್ and making the meaning so that reading is automatic and accurate. ಈಗ ಉದಾಹರಣೆಗಾಗಿ ತಿಳ್ಕೊಳ್ರಿ. ಇಲ್ಲಿ ನಾ ಏನು ಬರೀತೀನಿ ಅಂದ್ರೆ ಗಾಡ್ ಅಂತ ಬರೀತೀನಿ. ಇದು ಬರೀನಿ GOD ಅಂತ ಅಷ್ಟೇ ಬರೀತೀನಿ. ಗಾಡ್ ನಮ್ಗೆ ಗೊತ್ತಿಲ್ಲ. ಜಿ, ಇಲ್ಲಿ ಜಿ, ಇಲ್ಲಿ O, ಇಲ್ಲಿ ಡಿ ಬರೀತೀನಿ. ಓದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತತಿ? ನೀ ಜಿ ಅಂತ ಅಷ್ಟೇ ಓದ್ತಿ. ಜಿ ಅಂತ ನೋಡಿದಾಗ ನೀನ್ ಏನ್ ಗೊತ್ತಾಗ್ತತಿ? ಇಂಗ್ಲಿಷ್ ಅಲ್ಫಾಬೆಟ್ದಲ್ಲಿ 26 ಅಕ್ಷರಗಳಿವೆ. ಅದರಲ್ಲಿ ಇದು ಒಂದು ಅಕ್ಷರ ಯಾವುದು ಅಂತಾರೆ? ಜಿ. ಇದು ನಮಗೆ ಅರ್ಥ ಆಯ್ತು. ಇದನ್ನ ತಗೊಂಬಂದ್ರೆ ಏನ್ ಮಾಡಿದೆ? ಜಿ ಮುಂದೆ ಓ ಬರುತ್ತೆ. ಓ ಗೋ, ಜಿ ಪ್ಲಸ್ ಓ, ಎರಡು ಕಡೆ ಗೋ ಆಯ್ತು. ಗೋ ಅಂತಾರೆ ಹೋಗು. ಇದು ಕ್ರಿಯಾಪದ ಇದೆ. ಮುಂದೆ ನೀವು ಟ್ರಾನ್ಸಿಟಿವ್ ಆಯ್ತು, ಇಂಟ್ರಾನ್ಸಿಟಿವ್ ಆಯ್ತು, ಫೈನೈಟ್ ಆಯ್ತು, ಇನ್ಫೈನೈಟ್ ಆಯ್ತು, ಅದೆಲ್ಲ ನೀವು ಪ್ರೊಸೆಸಿಂಗ್ ಮುಂದೆ ಚಾಲು ಆಗ್ತದೆ. ಫಸ್ಟ್ ನಾವೇನ್ ಮಾಡ್ತೀವಿ? ವಿ ಐಡೆಂಟಿಫೈ. ಓಕೆ. ಮುಂದೆ ಡಿ ಬರುತ್ತೆ. ಓ ವೆರಿ ಗುಡ್. ಗೋ, ಡಿ. ಹಾ, ಗಾಡ್. ಗಾಡ್ ಅಂದ ತಕ್ಷಣ ಮುಂದೆ ನೀವು ಥರ್ಡ್ ಲೆವೆಲ್ ಬರ್ತೀವಿ. ಕೋಆರ್ಡಿನೇಟ್ ಮಾಡಿ ಐಡೆಂಟಿಫೈ ಮಾಡ್ತೀವಿ, ಮೀನಿಂಗ್ ವಿಚಾರ ಮಾಡಕ್ ಚಲೋ ಮಾಡ್ತೀವಿ, ಕ್ರಿಟಿಕಲ್ ಥಿಂಕ್ ಮಾಡ್ತೀವಿ. ಗೋ, ಅದ್ರ ಮುಂದೆ ಡಿ ಹಚ್ಚಿರ ಗಾಡ್. ಉಲ್ಟಾ ಹೋದ್ರೆ ಡಾಗ್. ಜೋಡಿ ಉಲ್ಟಾ ಹಿಂಗ್ ಉಲ್ಟಾ ಹೋದ್ರೆ ಏನಾಗ್ತೈತಿ? ಇಟ್ ಬಿಕಮ್ಸ್ ಡಾಗ್. ಅದನ್ನ ಹಿಂಗ್ ಬರೆದ್ ಬಿಟ್ರೆ ಜಿ ಡಿ ಓ ಬರೆದ್ರೆ ಏನು ಆಗೋದಿಲ್ಲ. ಫಸ್ಟ್ ವಿ ಐಡೆಂಟಿಫೈ ದ ವರ್ಡ್ಸ್ ಇನ್ ಪ್ರಿಂಟ್. ಯು ಆರ್ ಅನೇಬಲ್ ಟು ಐಡೆಂಟಿಫೈ ಇಟ್. ಸೊ ಇಟ್ ಇನ್ವಾಲ್ವ್ಸ್ 3 things. ಯಾವ 3 things? Word recognition, comprehension, and you achieve fluency. So these are the 3 things you have to remember. ಈ ಮೂರು ಈ ವಿಷಯಗಳನ್ನು ನೀವೇನ್ ಮಾಡಬೇಕು ಇಲ್ಲಿ ಅಂತಂದ್ರೆ ನೆನಪಿನಲ್ಲಿ ಇಡಬೇಕು. ಅಂಡರ್ಸ್ಟ್ಯಾಂಡಿಂಗ್ ರೀಡಿಂಗ್ ಅಂಡ್ ಇಟ್ಸ್ ಸ್ಟೇಜಸ್. ಹೌ ಅ ರೀಡರ್ ಶೋಸ್ ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ತೋರ್ಸ್ಕೊತಾನು, ಹೆಂಗ್ ಅರ್ಥ ಆಗ್ತೈತಿ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, a reader can express understanding through pictures, maps, tables, graphs, writing answers, and summaries. These are the different ways of demonstrating comprehension. ನನಗೆ ತಿಳಿದೈತಿ ಅಂತ ಹೆಂಗ್ ಮಾಡ್ತೀನಿ? ಬರೀತೀನಿ, ಮ್ಯಾಪ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀನಿ, ಚಿತ್ರಗಳ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಈ ವಿಷಯಗಳನ್ನು ತಿಳ್ಕೊಬೇಕು. ಹೌ ಡಸ್ ಅ ರೀಡರ್ ಶೋ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ he can express understanding through pictures, maps, tables, graphs, writing answers, and summaries. ಓಕೆ. ಒಂದು ಓವರ್ ಆಲ್ ಐಡಿಯಾ ನಿಮಗೆ ರೀಡಿಂಗ್ ಬಗ್ಗೆ ಬರ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಈಗ ಮುಂದೆ ಹೋಗ್ತೀವಿ. ವಾಟ್ ಹ್ಯಾಪನ್ಸ್ ವೈಲ್ ರೀಡಿಂಗ್? ಇದು ಭಾರಿ ಇಂಪಾರ್ಟೆಂಟ್ ನೋಡ್ರಿ. ರೈಟ್. ಇನ್ನ ನೀವು ಶಾಲೆಗೆ ಬರ್ರಿ, ಕಮ್ ಟು ಸ್ಕೂಲ್, ಒಂದು ಟೆಕ್ಸ್ಟ್ ಬುಕ್ ತೆಗೀರಿ. ಟೆಕ್ಸ್ಟ್ ಬುಕ್ ತೆಗೆದುಕೊಳ್ಳೆ ನಿಮ್ಗೆ ಫಸ್ಟಿಗೆ ಕೊಟ್ಟಿರ್ತಾರೆ ನೋಡ್ರಿ. ಅಂಡ್ ಬಹಳಷ್ಟು ಮಂದಿ ಅದೇನು ಪ್ರೀ ರೀಡಿಂಗ್ ಅಂತ ಕೊಟ್ಟಿರ್ತಾರೆ. ಪ್ರೀ ರೀಡಿಂಗ್ ಓದುವುದಕ್ಕಿಂತ ಮುಂಚೆ ಕೆಲವೊಂದು ಆಕ್ಟಿವಿಟೀಸ್ಗಳನ್ನ ಇದನ್ನ ತಿಳ್ಕೊಬೇಕು ಅಂತ ಹೇಳಿ ಪ್ರೀ ರೀಡಿಂಗ್ ಕೊಟ್ಟಿರ್ತಾರೆ. ಪ್ರೀ ರೀಡಿಂಗ್ ಆದ್ಮೇಲೆ ನಾವೇನ್ ತಿಳ್ಕೊಬೇಕು ಅಂದ್ರೆ ವೈಲ್ ರೀಡಿಂಗ್, ಓದೋದಕ್ಕಿಂತ ಮುಂಚೆ ಓದಬೇಕಾದಂತ ಸಂದರ್ಭದಲ್ಲಿ, ಓದಿದ ನಂತರ ಪೋಸ್ಟ್ ರೀಡಿಂಗ್. ಇವು ಮೂರು ಭಾರಿ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವೆಶ್ಚನ್ಸ್ ಗಳು ಬರಬಹುದು. ಅದಕ್ಕೆ ಇದನ್ನ ಲಕ್ಷ್ಯದಾಗ ಇಟ್ಕೋಬೇಕು. ಪ್ರೀ ರೀಡಿಂಗ್ ಓದೋದಕ್ಕಿಂತ ಮುಂಚೆ, ಓದಬೇಕಾದ ಸಂದರ್ಭದಲ್ಲಿ ಅಥವಾ ಓದುತ್ತಿರುವಾಗ, ಓದಿ ಮುಗಿಸಿದ ನಂತರ ಯಾವ ಚಟುವಟಿಕೆಗಳನ್ನು ಕೊಡಬೇಕು, ಯಾವ ಆಕ್ಟಿವಿಟೀಸ್ಗಳನ್ನು ಕೊಡಬೇಕು, ಯಾವ್ಯಾವ ಟಾಸ್ಕ್ಗಳನ್ನು ಕೊಡಬೇಕು ಅನ್ನೋದು ಪರೀಕ್ಷೆಯಲ್ಲಿ ಕೇಳ್ತಾರೆ ಅಥವಾ ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಓಕೆ. ಸೊ ಇಲ್ಲಿ ನೋಡ್ರಿ, ವಾಟ್ ಹ್ಯಾಪನ್ಸ್ ವೈಲ್ ರೀಡಿಂಗ್? ಓದಬೇಕಾದ ಸಂದರ್ಭದಲ್ಲಿ ಏನಾಗ್ತದೆ? ವಾಟ್ ಹ್ಯಾಪನ್ಸ್? ಸೊ ವೈಲ್ ರೀಡಿಂಗ್ ರಿಟನ್ ಟೆಕ್ಸ್ಟ್, ನಾಟ್ ಪಿಕ್ಚರ್ಸ್ ಆರ್ ಗ್ರಾಫ್ಸ್, ದ ರೀಡರ್ reorganizes the information, compares the text with other texts, separates the facts from opinions, very important, understands the writer's intention. ಇವತ್ತಿನ ದಿವಸ ವಿಡಿಯೋನ ನೀವು ನೋಡ್ಬೇಕಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಸರ್ ಒಂದ್ 2-3 ನಿಮಿಷ ಏನ್ ಹೇಳಿದ್ರು, ಅದು ಜನರಲ್ ಆಗಿ ರೀಡಿಂಗ್ ಅದ ಬಗ್ಗೆ ಮಹತ್ವ ಅಂತ ತಿಳಿಸಿದ್ರು. ಪರೀಕ್ಷೆಗೆ ಸಂಬಂಧಪಟ್ಟಂಗ ಇದು ಇಂಪಾರ್ಟೆಂಟ್ ಅಂತ ಹೇಳಿ ನೀವೇನ್ ಮಾಡ್ತೀರಿ? ಫ್ಯಾಕ್ಟ್ ಒಪಿನಿಯನ್ ಸೆಪರೇಟ್ ಮಾಡ್ತೀರಿ. ಸರ್ಗೆ ಏನ್ ಅನಿಸ್ತದೆ ಬೇರೆ, ಇದ್ದದ್ದೇ ಬೇರೆ. ಹೌದಾ? ಸೊ ಹಂಗ ಇಲ್ಲಿ ವಾಟ್ ಹ್ಯಾಪನ್ಸ್ ವೈಲ್ ರೀಡಿಂಗ್,
ರೀಡಿಂಗ್ ಮಾಡ್ಬೇಕಾದ್ರೆ ಓದ್ಬೇಕಾದ್ರೆ ಏನು ಅಂತಂದ್ರೆ ರೀಆರ್ಗನೈಸಸ್ ದ ಇನ್ಫಾರ್ಮೇಶನ್, ಕೊಟ್ಟಂತಹ ಒಂದು ಮಾಹಿತಿಯನ್ನ ಅವೇನ್ ಮಾಡ್ತಾನೋ ಅಂತಾರೆ ರೀಆರ್ಗನೈಸ್ ಮಾಡ್ಕೊತಾನು. ಕಂಪೇರ್ಸ್ ದ ಟೆಕ್ಸ್ಟ್ ವಿತ್ ದ ಅದರ್ ಟೆಕ್ಸ್ಟ್, ಕಂಪೇರ್ಸ್ ದ ಅದರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಯಾವ್ದಾದ್ರು ಒಂದು ನೇಚರ್ ಬಗ್ಗೆ ಒಂದು ಪೊಯಮ್ ತಗೊಂಡಿವಿ ಅಂತ ತಿಳ್ಕೊರಿ. ನಾ ಏನ್ ಮಾಡ್ತೀನಿ ಅಂದ್ರೆ ವಿಲಿಯಂ ವರ್ಡ್ಸ್ವರ್ತ್ ನೇಚರ್ ಪೊಯಿಟ್, ಅವನ್ ಪೊಯಿಟು ಈ ಪೊಯಮ್ಗೆ ಕಂಪ್ಯಾರಿಸನ್ ಮಾಡ್ತೀನಿ, ರೈಟ್? ಹೌದಾ? ಸಪರೇಟ್ಸ್ ಫ್ಯಾಕ್ಟ್ಸ್ ಫ್ರಮ್ ಒಪಿನಿಯನ್, ಇದ್ರಾಗ ಫ್ಯಾಕ್ಟ್ ಯಾವ್ದೈತಿ, ಒಪಿನಿಯನ್ ಯಾವ್ದೈತಿ, ಅದನ್ನ ಸಪರೇಟ್ ಮಾಡ್ಕೋತೀನಿ. ಅಂಡ್ ಬರಹಗಾರನ ಉದ್ದೇಶ ಏನಿದೆ, ವಾಟ್ ಈಸ್ ದ ಇಂಟೆನ್ಷನ್, ಯಾಕ ದ ಪೀಪಲ್ ಡೋಂಟ್ ಹ್ಯಾವ್ ಟೈಮ್ ಟು ಸ್ಟ್ಯಾಂಡ್ ಅಂಡ್ ಸ್ಟೇರ್ ಅಟ್ ದ ಬ್ಯೂಟಿ ಆಫ್ ನೇಚರ್ ಅಂತ ಕವಿ ಯಾಕೆ ಹೇಳತ್ತಾನು. ಉದಾಹರಣೆಗೆ ಹೇಳಿದ್ದೆ ನಿಮಗ, ಅವನ ಉದ್ದೇಶ ಏನೈತಿ ಅಂತಂದ್ರ, ಹೌದು ಬರ್ರಿ ಸ್ವಲ್ಪ ನಿಸರ್ಗ ಕಡೆ ನೋಡ್ರಿ, ಒಂದು ಕಾಳಜಿ ಐತಿ ಅಂದ್ರ ಇಲ್ಲಿ ನಮಗ ಉದ್ದೇಶ ಏನಾಗ್ತತಿ, ಬರಹ ರೈಟರ್ ಉದ್ದೇಶ ಅಥವಾ ಪೊಯೆಟ್ನ ಉದ್ದೇಶ ಗೊತ್ತಾಗ್ತತಿ. ಸೊ ಓದಬೇಕಾದಾಗ ಇವೆಲ್ಲ ಪ್ರೊಸೆಸ್ಗಳು ನಡೀತಾ ಇರ್ತಾವು, ಹೇಳಿ ಅವು ಆಗುದಿಲ್ಲ, ಸೈಮಲ್ಟೇನಿಯಸ್ಲಿ ಇವು ಆಕ್ಟಿವಿಟೀಸ್ಗಳು ಆಗ್ತಾ ಇರ್ತವೆ ಅನ್ನೋದು ನಮಗೇನು ಗೊತ್ತಿರಬೇಕು, ಸ್ನೇಹಿತರಂತರ ಗೊತ್ತಿರಬೇಕು. ಹೌದಾ? ಇದು ಇಂಪಾರ್ಟೆಂಟ್ ಪಾಯಿಂಟ್, ನಾವು ನೋಡ್ಕೋಬೇಕು. ಮುಂದ ಸ್ಟೇಜಸ್ ಆಫ್ ರೀಡಿಂಗ್ ಭಾರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ, ಇದ್ರ ಮೇಲೆ ಪ್ರತಿಯೊಂದನ್ನು ನೀವು ಎಕ್ಸಾಂಪಲ್ಸ್ ಗಳನ್ನ ತಿಳ್ಕೋಬೇಕು. ಸ್ಟೇಜಸ್ ಆಫ್ ರೀಡಿಂಗ್ ಬಂದಾಗ SQ3R ಆರಾಮ್ಸೆ ನೀವು ಏನೇನ್ ಮಾಡ್ತೀರಿ ಅಂತ ನೆನಪಿಡ್ತೀರಿ. ಒಂದೇದ್ ಯಾವುದು ಅಂತಂದ್ರೆ ಸರ್ವೆ. ಫಸ್ಟ್ ನಾವೇನ್ ಮಾಡ್ತೀವಿ, ಸರ್ವೆ ಮಾಡ್ತೀವಿ. ಸರ್ವೆ ಒಳಗೆ ಏನ್ ನಡೀತೈತಿ, ದ ರೀಡರ್ ಟೇಕ್ಸ್ ಅ ಕ್ವಿಕ್ ಲುಕ್ ಅಟ್ ದ ಟೆಕ್ಸ್ಟ್, ಇದಕ್ ಸರ್ವೆ. ನಾ ಆಗಲೇ ಮಾಡಿದ್ ನೋಡ್ರಿ, ಅಬ್ಸರ್ವ್ಸ್ ಹೆಡಿಂಗ್ಸ್, ಟೈಟಲ್ಸ್, ಪಿಕ್ಚರ್ಸ್ ಅಂಡ್ ದ ಲೇಔಟ್. ಆಯ್ತು. ನ್ಯೂಸ್ ಪೇಪರ್ ನೋಡ್ತಿರ್ತೀವಿ ನೋಡ್ರಿ, ಹೆಡ್ಲೈನ್ ಏನೈತಿ, ರೈಟ್, ಇಲ್ಲೇನೈತಿ, ರೈಟ್, ಸ್ಪೋರ್ಟ್ಸ್ ಪೇಪರ್, ಇದು ಸರ್ವೆ ಇದೆ. ಸರ್ವೆ ಅಂತಂದ್ರೆ ಏನು, ಸಿಂಪಲ್ ಏನ್ ತಿಳ್ಕೋದು, ಕ್ವಿಕ್ ಲುಕ್ ಅಂತ ಇಷ್ಟ ನೆನ್ಪಿಟ್ಕೊಂಡ್ಬಿಡುದು. ಕ್ವಿಕ್ ಲುಕ್ ಒಂದ್ ಸರ್ವೆ ಮಾಡ್ತೀವಿ. ಓಕೆ. ಎರಡನೇದೇನು, ಸೆಕೆಂಡ್ ಒನ್, ಕ್ವೆಶನ್. ದ ರೀಡರ್ ಆಸ್ಕ್ಸ್ ಕ್ವೆಶನ್ಸ್ ಅಬೌಟ್ ದ ಟೆಕ್ಸ್ಟ್. ಏನು, ಯಾಕ, ಎದ್ರ ಬಗ್ಗೆ ಐತಿ, ಇದ್ರ್ಯಾಕ್ ಕೊಟ್ಟಾರು, ಹಂಗ್ಯಾಕೈತಿ, ಹಿಂಗ್ಯಾಕ, ಸೊ ದ ಕ್ವೆಶನ್. ಎರಡನೇದೇನ್ ಮಾಡ್ತೀವಿ ನಾವು, ಕ್ವೆಶನ್ ಮಾಡ್ತೀವಿ. ಓಕೆ, ವಾಟ್ ಈಸ್ ದಿಸ್ ಟೆಕ್ಸ್ಟ್ ಅಬೌಟ್, ಈ ಟೆಕ್ಸ್ಟ್ ಎದ್ರ ಬಗ್ಗೆ ಐತಿ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕ್ವೆಶನ್ ಮಾಡ್ತೀವಿ. ಇಲ್ಲಿ ಬರ್ತೀವಿ, ಮುಂದೆ ಓದ್ತೀವಿ ನಮ್ಮ ಪ್ರಶ್ನೆಗಳಿಗೆ, ಇದು ಹಿಂಗ್ಯಾಕ ಹಂಗ್ಯಾಕೈತಿ, ಓದ್ಲಾ ತಿಳಿತೈತಿ. ರೀಡ್ ಟು ಫೈಂಡ್ ಆನ್ಸರ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಐಡಿಯಾಸ್. SQ ಇದೇನ್ ಸ್ಟಾರ್ಟ್ ಆಯ್ತು ಈಗ, 1ನೇ R, ದಿಸ್ ಇಸ್ R. ಮುಂದೆ ರೀಕಾಲ್ ಮಾಡ್ಕೋತೀವಿ, ಎಷ್ಟು ಮಜಾ ಆಯ್ತು ನೋಡ್ರಿ. ರಿಮೆಂಬರ್ಸ್ ವಾಟ್ ವಾಸ್ ರೆಡ್, ಬೆಸ್ಟ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಟೆಕ್ನಿಕ್, ಅಭ್ಯಾಸಕ್ಕೂ ಬಾಳದಾರಿ. ನೀವೇನ್ ಮಾಡ್ಬೇಕು, ಓದ್ಬೇಕು, ಅದನ್ನ ಡಬ್ ಬಿಡ್ಬೇಕು, ಅಥವಾ ಓದ್ರಿ ಎಲ್ಲರೂ ಹೊಂಟಿರ್ತೀರಿ, ನಮ್ಗೆ ರಿವಿಷನ್ ಮಾಡಕ್ ಟೈಮ ಸಿಗಲ್ತು, ಯಾಕೆ ನಿನ್ ಕೈಯಾಗೈತಲ್ಲ ರೀಕಾಲ್, ಏನು ಓದಿದ್ನಿ, ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಟೆಕ್ನಿಕ್. ಸೊ ಅದನ್ನ ನೀವೇನ್ ಮಾಡ್ತೀರಿ, ರಿಕಾಲ್ ಮಾಡ್ಕೋತೀರಿ. ರಿಮೆಂಬರ್ಸ್ ವಾಟ್ ವಾಸ್ ರೆಡ್, ಕನೆಕ್ಟ್ಸ್ ಇಟ್ ವಿತ್ ಅರ್ಲಿಯರ್ ನಾಲೆಜ್ ಆನ್ ದ ಸೇಮ್ ಟಾಪಿಕ್. ಎಷ್ಟು ಮಸ್ತ್ ಟೆಕ್ನಿಕ್ ಐತೆ ನೋಡ್ರಿ, ಅಭ್ಯಾಸ ಮಾಡೋಕ್ಕೂ ಭಾರಿ ಟೆಕ್ನಿಕ್, ರೈಟ್? ಸೊ ರಿಕಾಲ್. ಮುಂದೆ ರಿವ್ಯೂ, ಕಂಪೇರ್ಸ್ ಪ್ರೀವಿಯಸ್ ನಾಲೆಜ್ ವಿತ್ ನ್ಯೂ ಇನ್ಫಾರ್ಮೇಶನ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೊಸ ಇನ್ಫಾರ್ಮೇಶನ್ ಸಿಕ್ಕತಿ, ಇದ್ರ ಜೊತೆ ನಮ್ದೇನ್ ಪ್ರೀವಿಯಸ್ ನಾಲೆಜ್ ಐತಿ ಅದನ್ನ ಕಂಪೇರ್ ಮಾಡ್ತೀವಿ, ಕಾಂಟ್ರಾಸ್ಟ್ ಮಾಡ್ತೀವಿ, ಕ್ರಿಟಿಕಲಿ ಅಪ್ರಿಶಿಯೇಟ್ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ, ರೀ-ಎಕ್ಸಾಮಿನ್ಸ್ ದ ಟೆಕ್ಸ್ಟ್ ಟು ಕನ್ಫರ್ಮ್ ಅಂಡರ್ಸ್ಟ್ಯಾಂಡಿಂಗ್. ಸೊ SQ3R ಇದು ಬಹಳ ಮಹತ್ವವಾದಂತಹದ್ದು ರೀಡಿಂಗ್ ಸೆಕ್ಷನ್ ಒಳಗ. ಇದ್ರ ಬಗ್ಗೆ ಪ್ರಶ್ನೆಗಳು ಬರಬಹುದು, ಅದಕ್ಕೆ ಇದನ್ನ ಸ್ವಲ್ಪ ನೋಡಿ ಇಟ್ಕೋರಿ. ಓಕೆ, TET ಬರಲಿಲ್ಲ ಅಂದ್ರೆ GPST ಬರ್ಬೋದು, GPST ಬರಲಿಲ್ಲ ಅಂದ್ರೆ HST ಬರ್ಬೋದು, ಎಲ್ಲಿಯೂ ಬರ್ಲಿಲ್ಲ ಅಂದ್ರೂ ಇದೇನು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಅದು ಎಕ್ಸಾಮಿನರ್ ಮೇಲೆ ಡಿಪೆಂಡ್. ಬಟ್ ರೀಡಿಂಗ್ ಅಂದ ತಕ್ಷಣ ನಿಮಗೇನು ಐಡಿಯಾ ಇರಬೇಕು ಅಂದ್ರೆ SQ3R ಅಂತ ಹೇಳಿ ಐಡಿಯಾ ಇರಬೇಕು. ಓಕೆ, ಫೈನ್. ಮುಂದೆ ಸ್ವಲ್ಪ ರೀಡಿಂಗ್ ಸ್ಕಿಲ್ಸ್ ಇಲ್ಲಿ ಬಂದು ನೋಡ್ರಿ. ಈಗಾಗ್ಲೇ ಇವೆಲ್ಲ ನಮಗ್ ಗೊತ್ತದ, ಎಷ್ಟು ಮಜಾ ಆಯ್ತು ನೋಡ್ರಿ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ದಾಗ ಈ ಶಬ್ದಗಳನ್ನ ನಾವು ನೋಡ್ಕೊಂಡ್ಬಿಟ್ಟಿವ. ಈಗ ಯಾಕ, ಈಗ ನೀವು ಒಂದೇ ವರ್ಡ್ ಹೇಳ್ರಿ ನೋಡು, ಸ್ಕಿಮ್ಮಿಂಗ್ ಅಂತಂದ್ರ ಫಾಸ್ಟ್ ಆಗಿ ಓದ್ತೀವಿ. ಕ್ವಿಕ್ ಲುಕ್ ಜಸ್ಟ್ ಗೊತ್ತಾಗ್ತೈತಿ, ಸಮರಿ ಗೊತ್ತಾಗ್ತೈತಿ, ಎದ್ರ ಬಗ್ಗೆ ಐತಿ, ಪ್ಯಾಸೇಜ್ ಟೆಕ್ನಿಕ್ ಇದಲ್ಲ, ಇದು ಸ್ಕಿಮ್ಮಿಂಗ್. ಸ್ಕ್ಯಾನಿಂಗ್ ಅಂದ್ರೆ ರೈಟ್, ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಹುಡ್ಕಿಡ್ತೀವಿ ಅಂತಂದ್ರೆ ಇದು ಜನರಲ್ ಆಯ್ತು. ಓಕೆ, ಇಂಟೆನ್ಸಿವ್, ಅಗೇನ್ ಇಂಟೆನ್ಸಿವ್ ಬಂದಾಗ ಏನು ಸ್ಪೆಸಿಫಿಕ್, ರೈಟ್? ಎಕ್ಸ್ಟೆನ್ಸಿವ್ ರೀಡಿಂಗ್, ಪ್ಲೆಜರ್ ರೀಡಿಂಗ್ ಫಾರ್ ಪ್ಲೆಜರ್, ಎಕ್ಸ್ಟೆನ್ಸಿವ್ ರೀಡಿಂಗ್. ನಾವೆಲ್ಸ್ ಓದ್ತೀವಿ, ರೈಟ್? ಎಕ್ಸ್ಟೆನ್ಸಿವ್ ರೀಡಿಂಗ್. ಟೆಕ್ಸ್ಟ್ ಬುಕ್ ಓದ್ತೀವಿ,
ಚಾಪ್ಟರ್ ಅನ್ನ ಓದ್ತೀವಿ. ಇಂಟೆನ್ಸಿವ್ ರೀಡಿಂಗ್ ಇವು 4 ನೆನಪಿಟ್ಕೋಬೇಕು. ಸ್ಕಿಮ್ಮಿಂಗ್, ರೈಟ್, ಸ್ಕ್ಯಾನಿಂಗ್, ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್, ಇವುಗಳನ್ನ ನೋಟ್ ಮಾಡಿ ಇಟ್ಕೋಬೇಕು. ಪ್ರತಿಯೊಂದನ್ನು ಏನ್ ಮಾಡ್ಕೋಬೇಕು ಅಂದ್ರೆ ಈ ನೋಟ್ ಮಾಡಿ ಇಟ್ಕೋಬೇಕು. ಇವು 4 ಇಂಪಾರ್ಟೆಂಟು. ಅಂಡ್ ಇದಕ್ಕೆ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ವ್ಯತ್ಯಾಸ ಏನು, ಇದ್ರ ಎಕ್ಸಾಂಪಲ್ಸ್ಗಳೇನು, ಇಂಟೆನ್ಸಿವ್ ಎಕ್ಸ್ಟೆನ್ಸಿವ್ ವ್ಯತ್ಯಾಸಗಳೇನು, ಸೈಲೆಂಟ್ ರೀಡಿಂಗ್ ಮತ್ತು ಲೌಡ್ ರೀಡಿಂಗ್ ಅಂತಂದ್ರೆ ಅದ್ರ ವ್ಯತ್ಯಾಸಗಳೇನು, ಒಂದನ್ನ ನೀಟಾಗಿ ತಿಳ್ಕೊಂಡ್ರೆ ಇನ್ನೊಂದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ವ್ಯತ್ಯಾಸಗಳ ಮೇಲೆ ಏನ್ ಮಾಡ್ಕೊತ ಹೋಗ್ಬೋದು, ಸ್ಟಡಿ ಮಾಡ್ಕೊತ ಹೋಗ್ಬೋದು. ರೀಡಿಂಗ್ ಮೇಲೆ ಇವನ್ನೆಲ್ಲ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಂಡು ತಾವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಓಕೆ, ಫೈನ್. ಈಗ ಏನ್ ಬರ್ತೀವಿ ಬಂತ ನೋಡ್ರಿ, ಡಿಫರೆನ್ಸ್ ಬಿಟ್ವೀನ್ ಇಂಟೆನ್ಸಿವ್ ರೀಡಿಂಗ್ ಅಂಡ್ ಎಕ್ಸ್ಟೆನ್ಸಿವ್ ರೀಡಿಂಗ್. ಇಂಪಾರ್ಟೆಂಟ್ ಒಂದು ಸ್ಕ್ರೀನ್ಶಾಟ್ ತಗೋರಿ. ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಫ್ಯಾಂಟಾಸ್ಟಿಕ್, ಗುಡ್, ವೆಲ್ಕಮ್ ಬ್ಯಾಕ್. ಇಲ್ಲಿ ನೋಡ್ರಿ, ಮೇಲೆ ಏನೈತಿ ಪಾಯಿಂಟ್ ನೋಡ್ಕೊತ ಹೋಗ್ರಿ. ನಿಮಗೆ ಕಾನ್ಸೆಪ್ಟ್ ಗೊತ್ತಾಗೈತೆ, ಹೆಚ್ಚು ಇದು ಮಾಡುವ ಅವಶ್ಯಕತೆ ಇಲ್ಲ. ಇಂಟೆನ್ಸಿವ್ ರೀಡಿಂಗ್, ಕೇರ್ಫುಲ್ ರೀಡಿಂಗ್ ಅಂಡ್ ಡಿಟೇಲ್ಡ್ ರೀಡಿಂಗ್. ಅಂದ್ರೆ ಏನ್ ಹೇಳ್ತೀವಿ, ವರ್ಡ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತೀವಿ ನೋಡ್ರಿ. ಇನ್ಫರೆನ್ಸ್ ಅಂದ್ರೆ ಏನು, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಡಿಟೇಲ್ ಆಗಿ ಓದಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಕೇರ್ಫುಲ್ ರೀಡಿಂಗ್. ರೀಡಿಂಗ್ ಅ ಶಾರ್ಟರ್ ಟೆಕ್ಸ್ಟ್ ಬುಕ್ಸ್, ರೀಡಿಂಗ್ ಫಾರ್ ಕಾಂಪ್ರಿಹೆನ್ಷನ್, ತಿಳ್ಕೋ ಸಂಬಂಧ ಓದ್ತೀವಿ. ಎಂಫಾಸಿಸ್, ಎದ್ರ ಮೇಲೆ ಹೆಚ್ಚಿನ ಒತ್ತು ಕೊಡ್ತೀವಿ, ಡಿಟೇಲ್ಡ್ ಇನ್ಫಾರ್ಮೇಶನ್. ನಮಗೆ ಎಲ್ಲಿ ಹೆಲ್ಪ್ ಆಗ್ತತಿ, ಇಂಪ್ರೂವ್ ವೆಕ್ಯಾಬುಲರಿ ಮತ್ತು ಗ್ರಾಮರ್. ಫೈಂಡ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್. ಎಕ್ಸಾಮ್ ರೀಡಿಂಗ್ ಎಕ್ಸಾಂಪಲ್. ಇಷ್ಟೆಲ್ಲ ಪಾಯಿಂಟ್ಸ್ ನಾವಿಲ್ಲಿ ನೆನಪಿಟ್ಕೋಬೇಕು. ಎಲ್ಲ ನಾವು ಇಂಡೈರೆಕ್ಟ್ಲಿ ಚರ್ಚೆ ಮಾಡಿದ್ದನ್ನ ಅದಾವ, ಮತ್ತೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ರೀಡಿಂಗ್ ಇನ್ ಆರ್ಡರ್ ಟು ಗೇನ್ ಜನರಲ್ ಓವರ್ ವ್ಯೂ. ಎಕ್ಸ್ಟೆನ್ಷನ್ ಇದೆ, ಜನರಲ್ ಆಗಿ ನಮಗೆ ಗೊತ್ತಾಗಬೇಕು, ಜಸ್ಟ್ ಗೊತ್ತಾಗಬೇಕು. ಓಕೆ, ರೀಡಿಂಗ್ ಟೆಕ್ಸ್ಟ್ ಬುಕ್ಸ್. ಓಕೆ, ದೊಡ್ಡ ಈ ಸ್ಪೆಲ್ಲಿಂಗ್ ಇಲ್ಲಿ ಒಂದು ಸ್ಮಾಲ್ ಯಾವ್ದಾರ ಆಯ್ ಬಂದ್ ಕೂತಿರ್ತೈತೆ, ಮುದ್ರಾ ರಾಕ್ಷಸ್ ಅಂತ ಕರೀತಾರ. ಅದಕ್ಕೆ ಲೆಟೆಸ್ಟ್ ಫೋಕಸ್ ಆನ್ ದಿಸ್. ಸೊ ಲಾಂಗರ್ ಟೆಕ್ಸ್ಟ್ ಬುಕ್ಸ್, ದೊಡ್ಡ ಪುಸ್ತಕ ಇವು ಅದಾವ ನೋಡ್ರಿ, ಇಂಥವು ನಮ್ ಪುಸ್ತಕ ಅದಾವ, ಇವನು ಓದು. ಎಕ್ಸ್ಟೆನ್ಸಿವ್ ರೀಡಿಂಗ್ ಫಾರ್ ಪ್ಲೆಜರ್ ಬಂತ್ ನೋಡ್ರಿ. ಎಂಫಸಿಸ್ ಆನ್ ಓವರ್ ಆಲ್ ಮೀನಿಂಗ್, ಇಂಪ್ರೂವ್ ಫ್ಲೂಯೆನ್ಸಿ. ರೀಡಿಂಗ್ ಫಾರ್ ಜಸ್ಟ್ ಬುಕ್ಸ್, ನಾವೆಲ್ಸ್, ಮ್ಯಾಗಝಿನ್ಸ್ ಅಂಡ್ ಸ್ಟೋರೀಸ್. ಇಲ್ಲಿ ಟರ್ಮಿನಾಲಜಿ ನೆನಪಿಟ್ಕೊಳ್ಳೋದು ಅಷ್ಟೇ ಐತಿ. ಎಕ್ಸ್ಟೆನ್ಸಿವ್ ಅಂಡ್ ಇಂಟೆನ್ಸಿವ್ ಇಷ್ಟು ನೆನಪಿಟ್ಕೊಳ್ತೈತಿ. ಇಸ್ ದಟ್ ಕ್ಲಿಯರ್? ವೆರಿ ಗುಡ್. ಇದ್ರ ಮೇಲೆ ನಾವು ಹೆಚ್ಚು ಇದು ಮಾಡೋದು ಬೇಡ, ಯಾಕಂದ್ರೆ ನಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ಡಿಫರೆನ್ಸ್ ಬಿಟ್ವೀನ್ ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್. ಇದ್ರ ಡಿಫರೆನ್ಸಸ್ ಏನು? ಸ್ಕಿಮ್ಮಿಂಗ್ ಫಾಸ್ಟ್ ರೀಡಿಂಗ್, ನಾವೇನ್ ಮಾಡ್ತೀವಿ ಅಂತಾರೆ, ಫಾಸ್ಟ್ ಆಗಿ ಓದ್ತೀವಿ. ಎಸ್ ಗೆಟ್ ಮೇನ್ ಐಡಿಯಾ. Title, subtitle, subheading, important illustration. People often read the first and the last paragraph carefully. ನೋಡ್ತಿರ್ತಾರೆ ಹಂಗ. ಆಲ್ರೆಡಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿವಿ, ಸ್ಕಿಮ್ಮಿಂಗ್ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಡ. ಸ್ಕ್ಯಾನಿಂಗ್, ಲುಕಿಂಗ್ ಅಪ್ ಅ ವರ್ಡ್ ಇನ್ ದ ಟೆಲಿಫೋನ್ ಬುಕ್, ಡಿಕ್ಷನರಿ. ಸ್ಪೆಸಿಫಿಕ್ ಬೇಕು, ಇದ ಮಾಹಿತಿ ನಾವು ಹುಡ್ಕೊಳ್ಳತ್ತೀನಿ. ಈ ಪರ್ಟಿಕ್ಯುಲರ್ ನಾವೇನ್ ಬೇಕು, ಬುಲೆಟ್ ಪಾಯಿಂಟ್ ಮಾಡ್ಕೊಂಡು ನಾವು ನೋಡ್ಕೊಳತ್ತೀವಿ, ಅದು ಬೇಕು. ದೆನ್ ಫಾಸ್ಟ್ ವೇ ಟು ಫೈಂಡ್ particular information, searching for the keywords or idea, often requires to go back to the scanned documents again. ಇನ್ನೊಂದ್ಸಲ, ಒಂದೇ ಸಲ ಸಿಗುದಿಲ್ಲ, ಅದಕ್ಕೆ ಇನ್ನೊಂದ್ಸಲ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಕೈಯಾಗ ಪೇಪರ್, ಪೆನ್ ಅಥವಾ ಪೆನ್ಸಿಲ್ ಇಟ್ಕೊಂಡು ನಾವು ಹೈಲೈಟ್ ಮಾಡಿ ನೋಡ್ಕೋತ ಹೋಗ್ತಿರ್ತೀವಿ. ಇದಕ್ಕೆ ಸ್ಕ್ಯಾನಿಂಗ್ ಅಂತ ಕರೀತಾರೆ. ಎಷ್ಟು ಮಜಾ ಆಯ್ತು ನೋಡ್ರಿ. ಇಲ್ಲಿ ಕಣ್ಣು ಅಕ್ಷರಗಳನ್ನ ನೋಡ್ತೈತೆ ಅಷ್ಟ, ಅದೇನ್ ಮಾಡೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಕಣ್ಣು ಅಕ್ಷರಗಳನ್ನು ನೋಡ್ತತಿ, ತಲೆ ಏನ್ ಮಾಡ್ತತಿ, ಬ್ರೈನ್ ಏನ್ ಮಾಡ್ತತಿ ಅಂದ್ರೆ ಅದನ್ನ ಅನಲೈಸ್ ಮಾಡ್ತತಿ. ಭಾವನೆಗಳು ಹೃದಯದಲ್ಲಿ ಹುಟ್ಟುಕೊಳ್ಳುತ್ತವೆ. ಅದಕ್ಕೆ ನಾವು ಕೋಆರ್ಡಿನೇಷನ್ಗಳು ಅಂತೀವಿ. ಇದಕ್ಕೆ ಕೋಆರ್ಡಿನೇಷನ್ ಅಂತ ಕರಿತೀವಿ. ಎಷ್ಟು ಚಂದ ಬ್ಯೂಟಿಫುಲ್ ಪ್ರೊಸೆಸ್ ಆಯ್ತು ನೋಡ್ರಿ. ಸೈಲೆಂಟ್ ರೀಡಿಂಗ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಕಣ್ಣುಗೊಂಡು ಹಿಂಗ್ ಆಗ್ತಿರ್ತಾವ. ಅಷ್ಟು ಸ್ಪೀಡ್ ಆಗಿ ಪ್ರೊಸೆಸಿಂಗ್ ಆಗ್ತಿರ್ತೈತಿ, ಅಷ್ಟು ಜೋರಾಗಿ ಹೃದಯದಲ್ಲಿ ರಿಯಾಕ್ಷನ್ಸ್ ಗಳು ನಡೀತಾ ಇರ್ತವೆ. ಕೋಆರ್ಡಿನೇಷನ್ ಅಂತಕ್ಕಂಥದ್ದು, ಕೋಆರ್ಡಿನೇಷನ್ ಅಂತ, ಮೂಮೆಂಟ್, ಈ ಮೂರು ನಡೀತಿರ್ತಾವ. ಇದಕ್ಕ ನಾಳೆ ಹೋಗಿ ಮ್ಯಾಲೆ ಏನಾಗ್ತಿರ್ತೈತೆ ಅಂದ್ರೆ ಹೌದು ಇಲ್ಲ, ಹೌದು ಇಲ್ಲ, ಇಲ್ಲ ಹೌದು, ಹಿಂಗ್ಯಾಕ್ ಬರ್ದಾರ, ಹಂಗ್ಯಾಕ್ ಬರ್ದಾರ,
ಇದು ಹಿಂಗ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತೈತಿ. ಎಷ್ಟು ದೊಡ್ಡ ಕಾಂಪ್ಲೆಕ್ಸ್ ಪ್ರೊಸೆಸ್ ನಡೆದಿರ್ತೈತಿ, ನಮಗೇನು ಗೊತ್ತಿರೋದು, ಸುಮ್ಮನೆ ನಾವು ತಗೊಂಡು ಕೂತಿರ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ ಮಹತ್ವದ್ದು. ಐ ಕೋಆರ್ಡಿನೇಷನ್, ರೈಟ್? ಜೋರ್ಲಿ ಓದ್ಬೇಕಾದ್ರೆ ಓದ್ತಿರ್ತೀವಿ, ಲೌಡ್ ರೀಡಿಂಗ್, ಹೌದು. ಸೊ ಲೌಡ್ ರೀಡಿಂಗಕ್ಕೂ ಏನದಾವು, ಕೆಲವೊಂದು ಡಿಮೆರಿಟ್ಸ್ ಅದಾವು, ಡಿಸ್ಟರ್ಬೆನ್ಸ್ ಆಗ್ತೈತಿ, ಹೌದಾ? ಎಸ್ ಅನ್ನೋ ಮತ್ತೊಮ್ಮೆ ಡಿಸ್ಟರ್ಬೆನ್ಸ್ ಆಗ್ತೈತಿ, ಆದ್ರೆ ನಮ್ದು ಇಂಪ್ರೂವ್ಮೆಂಟ್ನು ಆಗ್ತೈತಿ. ಸೊ ಪ್ರಿಫರ್ ಯಾವ್ದು ಮಾಡ್ತೀವಿ? ಸೈಲೆಂಟ್ ರೀಡಿಂಗ್ ಅನ್ನ ಪ್ರಿಫರ್ ಮಾಡ್ತೀವಿ. ನೀವು 200 ಪೇಜ್ ಜೋರ್ಲಿ ಓದಿದ್ರೆ ಲಾಸ್ಟಿಗೆ ಹೋಗಿ ದನಿನ ನಮ್ದು ಇರುವುದಿಲ್ಲ, ಹೌದಲ್ಲ? ಹಂಗ, ರೈಟ್? ಇದನ್ನ ನೆನಪಿಟ್ಕೋರಿ. ಹಿಂಗ ಸ್ಕ್ಯಾನಿಂಗ್ ಒಳಗೆ ನೆನಪಿಟ್ಕೊತ ಹೋಗೋದಿಲ್ಲ. ಈಗ ನೋಡ್ರಿ, ಪ್ರೀ ರೀಡಿಂಗ್, ಇವು ಇಂಪಾರ್ಟೆಂಟ್ ಟರ್ಮ್ಸ್ ಗಳದಾವು, ಕೆಲವೊಂದು ಎಕ್ಸಾಂಪಲ್ಸ್ ಗಳದಾವು. ಸ್ಟ್ರೇಟ್ ಏನ್ ಮಾಡ್ರಿ ಅಂತಾರೆ, ನೀವು ಒಂದು ಸ್ಕ್ರೀನ್ ಶಾಟ್ ತಕ್ಕೋರಿ, ಅಂದ್ರೆ ನಿಮಗ ಆಮೇಲೆ ನೋಟ್ ಮಾಡ್ಕೊಳಕ ಹೆಲ್ಪ್ ಆಗ್ತೈತಿ, ರೈಟ್? ಓಕೆ, ಫೈನ್. ಎಕ್ಸಾಮ್ದಾಗ ಕೇಳ್ತಾರೆ ಇವನು ಪ್ರೀ ರೀಡಿಂಗ್ ಯಾವ್ಯಾವು ಅಂತೇಳಿ ಹಿಂಗ್ ಕೊಟ್ಟು ಕೇಳ್ತಾರ. ಏನ್ ಮಾಡ್ತೈತಿ ಪ್ರೀ ರೀಡಿಂಗ್? ಯಾಕೆ ನಮ್ ಟೆಕ್ಸ್ಟ್ ಬುಕ್ ಒಳಗೆ ಪ್ರೀ ರೀಡಿಂಗ್ ಅಂತ ಇರ್ತೈತಿ ಅಂದ್ರೆ, ಇಟ್ ಮೋಟಿವೇಟ್ಸ್ ದ ಲರ್ನರ್ ಟು ರೀಡ್. ಬಹಳಷ್ಟು ಮಂದಿ ಟೀಚರ್ಸ್ ಪ್ರೀ ರೀಡಿಂಗ್ ಸ್ಕಿಪ್ ಮಾಡಿಬಿಡ್ತಾರೆ, ಡೈರೆಕ್ಟ್ ಹೇಳಕ್ ಚಾಲು ಮಾಡ್ತಾರೋ. ಇದು ಬಹಳ ಇಂಪಾರ್ಟೆಂಟು. ಅದಕ್ಕೆ ನಾವು ಪೆಡಾಗೋಜಿ ಅಂತ ಕರಿತೀವಿ. ಪೆಡಾಗೋಜಿ ಅಂದ್ರೆ ಮೆಥಡಾಲಜಿ. ಇದನ್ನ ಹಿಂಗ ಕಲಿಸಬೇಕು. ಪ್ರೀ ರೀಡಿಂಗ್ ಮಾಡಿಸಿದ್ರನ್ನ ಮುಂದಿಂದು ವಿದ್ಯಾರ್ಥಿಗೆ ಕ್ಲಿಯರ್ ಆಗತ್ತೆ. ಪ್ರೀ ರೀಡಿಂಗ್ ಆಕ್ಟಿವಿಟೀಸ್ ಮಾಡಿಸಬೇಕು, ಹೌದಾ? ಸೊ ಇಟ್ ಆಕ್ಟಿವೇಟ್ಸ್ ಪ್ರಯರ್ ನಾಲೆಜ್ ರಿಲೇಟೆಡ್ ಟು ದ ಟಾಪಿಕ್. ಅವಂಗ ಒಂದ್ಸಲ ಏನ್ ಮಾಡ್ತತಿ ಅಂದ್ರ, ಏನೇನು ಒಳಗೆ ಹೋಗಿ ಕೂತಿರ್ತಾವಲ್ಲ ಅನುಭವಗಳನ್ನ, ಇದಕ್ಕ ಜೋಡ್ಸಾಕ ಏನ್ ಮಾಡ್ತತಿ ಅಂದ್ರೆ ಹೆಲ್ಪ್ ಆಗ್ತತಿ. ದೆನ್ ಇಟ್ ಇಂಟ್ರಡ್ಯೂಸಸ್ ಇಂಪಾರ್ಟೆಂಟ್ ವೆಕ್ಯಾಬ್ಯುಲರಿ ಫ್ರಮ್ ದ ಟೆಕ್ಸ್ಟ್. ಟೆಕ್ಸ್ಟ್ ಮುಂದೆ ನಾವ್ ಏನ್ ಮಾಡತ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗ್ ಏನ್ ಮಾಡ್ತೈತಿ ಅಂತಾರ ಒಂದು ಮಾಹಿತಿಯನ್ನು ಇಲ್ಲಿ ನಮಗೆ ಸಿಗ್ತತಿ. ಹೆಲ್ಪ್ಸ್ ರಿಡ್ಯೂಸ್ ಡಿಫಿಕಲ್ಟಿ ಕಾಸ್ಡ್ ಬೈ ಅನ್ಫ್ಯಾಮಿಲಿಯರ್ ವರ್ಡ್ಸ್ ಆರ್ ಸ್ಟ್ರಕ್ಚರ್ಸ್, prepares learners with the right reading strategies. It creates a curiosity and interest about the text, right? ಟೆಕ್ಸ್ಟ್ ಬಗ್ಗೆ ಕ್ಯೂರಿಯಾಸಿಟಿ ಮತ್ತೆ ಇಂಟ್ರೆಸ್ಟ್ ಆಗ್ತತಿ. ಅದನ್ನ ಎಲ್ಲ ಮಾಡ್ತಕ್ಕಂಥದ್ದು ಯಾವ ಪಾರ್ಟ್ ಒಳಗ ಅಂತಂದ್ರೆ ಪ್ರೀ ರೀಡಿಂಗ್ ಒಳಗ. ಸೊ ಇದ್ರಾಗಿಂದ ಯಾವ್ದಾದ್ರೂ ಒಂದು ಪಾಯಿಂಟ್ ಅನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳಬಹುದು. ಇದು ಪ್ರೀ ರೀಡಿಂಗ್ ಆಕ್ಟಿವಿಟಿ ಒಳಗ ಬರ್ತೈತೋ, ವೈಲ್ ರೀಡಿಂಗ್ ಬರ್ತೈತೋ, ಅಂಡ್ ಪೋಸ್ಟ್ ರೀಡಿಂಗ್ ಒಳಗೆ ಬರ್ತೈತೋ. ಇದಕ್ಕ ಇವು ಪಾಯಿಂಟ್ಸ್ ಗಳು ಮಹತ್ವದ್ದು. ಇಟ್ ಹೆಲ್ಪ್ಸ್ ಲರ್ನರ್ಸ್ ಪ್ರೆಡಿಕ್ಟ್ ವಾಟ್ ದ ಟೆಕ್ಸ್ಟ್ ಮೈಟ್ ಬಿ ಅಬೌಟ್. ಇಟ್ ಮೇಕ್ಸ್ ಕಾಂಪ್ರಿಹೆನ್ಷನ್ ಈಸಿಯರ್ ಅಂಡ್ ಫಾಸ್ಟರ್. ಕಾಮನ್ ಪ್ರೀ ರೀಡಿಂಗ್ ಆಕ್ಟಿವಿಟೀಸ್ ಇವುಗಳನ್ನ ನಾವು ಮಾಡ್ತೀವಿ. ಕ್ವಿಜ್, ಪಜಲ್ಸ್, ರಿಡಲ್ಸ್, ಗೆಸ್ಸಿಂಗ್ ಗೇಮ್ಸ್, ಕ್ರಾಸ್ ವರ್ಡ್ ಪಜಲ್ಸ್, ರೀಡಿಂಗ್ ಎ ಪೋಯಮ್, ಕಂಪ್ಲೀಟಿಂಗ್ ಅ ವೆಬ್, ಡಿಸ್ಕಷನ್. ಇದ್ರಾಗ 4ರಾಗ ಒಂದು ಕೊಟ್ಟು ಇದು ಯಾವ ಆಕ್ಟಿವಿಟಿ ಅಂತ ಕೇಳಬಹುದು. ಅದಕ್ಕೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಹೆಂಗ್ ಬರ್ತಾವು ಅನ್ನೋದನ್ನ ನೋಡುದು. ಇಲ್ಲಿ ಕೀ ನೆನ್ಪಿಟ್ಕೊಳ್ಳೋದು, ಓದೋದಕ್ಕಿಂತ ಮುಂಚೆ ಪ್ರೀ ರೀಡಿಂಗ್ ಲೆಸನ್ ಅನ್ನು ಕಲಿಸೋದಕ್ಕಿಂತ ಮುಂಚೆ, ಏನಾದ್ರೂ ಒಂದು ಪೀಸ್ ಆಫ್ ಇನ್ಫಾರ್ಮೇಶನ್ ಅನ್ನು ಓದೋದಕ್ಕಿಂತ ಮುಂಚೆ, ಪ್ರೀ ಅಂದ್ರೆ ಮೊದಲ, ಪೋಸ್ಟ್ ಅಂದ್ರೆ ಆಮೇಲೆ. ಪ್ರಿಫಿಕ್ಸ್, ಪ್ರೀ ಅಂದ್ರೆ ಮೊದಲ. ಪ್ರೀ ರೀಡಿಂಗ್ ಓದೋದಕ್ಕಿಂತ ಮುಂಚೆ, ರೈಟ್? ಈಗ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೆಲ್ಲ ಬಂದ ನೋಡ್ರಿ. ಪ್ರೀ ಅಂದ್ರೆ ಮೊದಲು, ಹಿಂಗ್ ಪ್ರೀ ಅಂದ್ರೆ ಮೊದಲ, ಓದೋದಕ್ಕಿಂತ ಮುಂಚೆ ಮೋಟಿವೇಟ್ ಮಾಡ್ತತಿ. ಈ ಪಾಯಿಂಟ್ಸ್ ಗಳನ್ನ ತಿಳ್ಕೊಬೇಕು, ತಿಳ್ಕೊಂಡ್ ಬಿಟ್ಬಿಡೋದು. ಬಹಳ ಸಲ ಕಿಚಡ ಮಾಡೋದಿಲ್ಲ. ಇಷ್ಟ ಪಾಯಿಂಟ್ಸ್ ಗಳದಾವು, ಇವುಗಳ ಬಗ್ಗೆ ನೀವು ನೋಡ್ಕೋರಿ. ಓಕೆ, ಬಹಳ ವಿಡಿಯೋ ಏನಾಗ್ತೈತೆ ಅಂತ ಲೆಂಗ್ದಿ ಆಗ್ತೈತೆ, ನಿಮ್ ಟೈಮ್ ಬಹಳ ತಿನ್ನೋದಿಲ್ಲ. ವೈಲ್ ರೀಡಿಂಗ್ ಬಂದ್ ನೋಡ್ರಿ. ಓದ್ಬೇಕಾದ್ರೆ ಏನ್ ಮಾಡಿಸ್ಬೇಕು? ಅವಾಗೂ ಅಂದ್ರೆ ನೀವು ಪಾಠ ಹೇಳ್ಸ್ಕೋತ ಹೊಂಟಿರ್ತೀವಿ. ಆ ಸಂದರ್ಭದೊಳಗೆ ಏನೇನಾಗ್ತತಿ? ಸೈಲೆಂಟ್ ರೀಡಿಂಗ್ ಹೆಲ್ಪ್ಸ್ ಲರ್ನರ್ಸ್ ಫೋಕಸ್ ಆನ್ ದ ಪರ್ಪಸ್ ಆಫ್ ರೀಡಿಂಗ್. ಓದುವ ಉದ್ದೇಶ ಏನು, ಎದಕ್ಕೆ ಅದನ್ನು ಓದ್ಲಾಗ್ತೀನಿ. ವೈಲ್ ರೀಡಿಂಗ್ ಡೆವಲಪ್ಸ್ ಸಬ್ ಸ್ಕಿಲ್ಸ್ ಸಚ್ ಆಸ್ ಐಡೆಂಟಿಫೈಯಿಂಗ್ ಮೇನ್ ಪಾಯಿಂಟ್ಸ್, ಇನ್ಫರಿಂಗ್, ಆಗ ಹೇಳತ್ತಿದ್ ನೋಡ್ರಿ. ಇನ್ಫರಿಂಗ್ ಅಂದ್ರೆ ಏನು? ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಇವ್ಯಾಲ್ಯುವೇಟಿಂಗ್, ಪ್ರಿಡಿಕ್ಟಿಂಗ್. ಏನು, ಹೆಂಗ, ಇದದು ಉಪಯೋಗ ಏನು, ಎಲ್ಲೆಲ್ಲಿ ನಮಗೆ ಏನಾಗ್ತೈತಿ ಅಂತ ಹೆಲ್ಪ್ ಆಗ್ತೈತಿ. ಇದ್ಯಾಕೆ ಹಿಂಗ್ ಕೊಟ್ಟಾರು, ರೈಟ್? Activities used during the while reading: close a test, table completion, information gap activities, reading aloud. While reading may be used to highlight sound, rhythm, rhyme, script, sound. So ಇಲ್ಲಿ ಏನಾಯ್ತು? ಸೈಲೆಂಟ್ ರೀಡಿಂಗ್ ನಮಗ್ ಗೊತ್ತಾಯ್ತು. ಇಲ್ಲಿ ರೀಡಿಂಗ್ ಅಲೌಡ್, ವೈಲ್ ರೀಡಿಂಗ್. ಈಗ ಓದ್ಬೇಕಾದ್ರೆ ನಾವು ಸೈಲೆಂಟ್ ಆಗಿ ಓದ್ಬೋದು ಅಂಡ್ ಜೋರ್ಲೇನು ಓದ್ಬೋದು. ಎಸ್, ಹಂಗ ಓದಿಸ್ಬೋದ? ಸೈಲೆಂಟ್ ಆಗಿ ಓದಿಸ್ತಿದ್ರೆ ಇವುಗಳನ್ನೆಲ್ಲ ನಾವು ನೆನಪಿಟ್ಕೋಬೇಕು. ಜೋರಾಗಿ ಓದಿಸ್ತೀವಿ ಅಂತ ತಿಳ್ಕೊರಿ. ಅದಕ್ಕೆ ಜೋರಾಗಿ ಓದಿಸ್ತೀವಿ?
ಸೌಂಡ್, ರಿದಮ್, ರೈಮ್, ಸ್ಕ್ರಿಪ್ಟ್ ಅಂಡ್ ಪಾಸಸ್. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಸಲ ಕೇಳ್ತಿರ್ತೀವಿ ನೋಡ್ರಿ, ನೀವು ಇದು ನೋಡಿರ್ಬೇಕಿದ್ರೆ ಇದು ನೋಡ್ರಿ, ಇದೊಂದ್ ಸ್ವಲ್ಪ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಹಿಂಗೈತೆ. ನಾವೇನಂತಾರ ಹುಡುಗರು, ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಹಂಗ ಅಂತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹಂಗ ಓದ್ತೀವಿ, ರೈಟ್? ವಾಟ್ ಈಸ್ ಯುವರ್ ನೇಮ್, ಮೈ ನೇಮ್ ಇಸ್ ರಾಘವೇಂದ್ರ. ಇಲ್ಲಿ ಫುಲ್ ಸ್ಟಾಪ್, ಅಲ್ಲಿ ಫುಲ್ ಸ್ಟಾಪ್. ಅಂದ್ರೆ ಇಲ್ಲಿ ಇದೇನು ಕ್ವಶನ್ ಮಾರ್ಕ್ ಐತಲ್ಲ, ಸೊಮ್ಮ ಕೊಟ್ಟಿಲ್ಲ. ಇನ್ ಹಿಂಗ ಅನ್ನಕ್ ಬರ್ತೈತ, ವಾಟ್ ಇಸ್ ಯುವರ್ ನೇಮ್ ಕ್ವಶನ್ ಮಾರ್ಕ್, ಹೌ ಆರ್ ಯು ಕ್ವಶನ್ ಮಾರ್ಕ್, ಐ ಆಮ್ ಫೈನ್ ಸರ್ ಥ್ಯಾಂಕ್ ಯು ಫುಲ್ ಸ್ಟಾಪ್ ಅನ್ನಕ್ ಬರ್ತೈತ. ಅಂದ್ರೆ ಪಂಕ್ಚುಯೇಷನ್ ಮಾರ್ಕ್ಸ್ ಗಳನ್ನ ಲೌಡ್ ರೀಡಿಂಗ್ ಮಾಡಿದಾಗ ಅದ್ರದ್ದು ಉಪಯೋಗ ಆಗ್ತತಿ. ಅಲ್ಲಿ ನಾವು ಏರ್ಸ್ಬೇಕು, ಧ್ವನಿ ಇಳಿಸ್ಬೇಕು, ಎಕ್ಸ್ಕ್ಲೇಮೇಟರಿ ಐತಿ ನೋಡ್ಕೋಬೇಕು, ಹೌದಲ್ಲ? ಸೊ ಲೌಡ್ ರೀಡಿಂಗ್ ಒಳಗೆ ನಾವೇಂತೀವಿ, ವಾಟ್ಸ್ ಯೋರ್ ನೇಮ್, ವಾಟ್ಸ್ ಯೋರ್ ನೇಮ್, ನೇಮ್ ಅಂದ್ಕೊಳ್ಳಿ ಕ್ವಶನ್ ಮಾರ್ಕ್ ಬರ್ಬೇಕು. ಅವಾಗ ಅವ್ನ್ ಗೊತ್ತಾಗ್ಬೇಕು ಕ್ವಶನ್ ಕೇಳತ್ತೀನಿ. ನಮಗ್ ಏನಾಗ್ತೈತಿ ಅಂದ್ರೆ, ಇದು ಕ್ವಶನ್ ನಾನು ಹಿಂಗ್ ಕೇಳತ್ತದು, ನೀ ಆನ್ಸರ್ ಹೇಳ್ಬೇಕು ಅಂತ ಹೇಳ್ಬಾರ್ದು, ಆ ಪರಿಸ್ಥಿತಿ ನಮಗ್ ಬರಬಾರ್ದು. ಸೊ ಲೌಡ್ ರೀಡಿಂಗ್ ಒಳಗ ಸೌಂಡ್, ರಿದಮ್, ರೈಮ್, ಸ್ಕ್ರಿಪ್ಟ್, ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಪಾಸ್ ಕೊಡಬಾರ್ದು ವಿದ್ಯಾರ್ಥಿಗಳು ಕಲಿತಾರೋ. ಅದಕ್ಕೆ ನಾವು ಮಾಡೆಲ್ ರೀಡಿಂಗ್ ಮಾಡ್ತೀವಿ. ಟೀಚರ್ ಏನ್ ಮಾಡ್ತಾನೋ, ಪೋಯಂ ಕಲ್ಸೋಕ್ಕಿಂತ ಮುಂಚೆ ಮಾಡೆಲ್ ರೀಡಿಂಗ್, ಲೆಸನ್ಸ್ ಪ್ರೋಸ್ ಕಲ್ಸೋಕ್ಕಿಂತ ಮುಂಚೆ ಏನ್ ಮಾಡ್ತಾನೋ, ಮಾಡೆಲ್ ರೀಡಿಂಗ್ ಮಾಡ್ತಾನೋ. ಸೊ ವೈಲ್ ರೀಡಿಂಗ್ ಹುಡುಗ ತಂತ ಓದಲಾದಾಗ ಇವೆಲ್ಲ ಏನಾಗ್ತಾವ ಅಂದ್ರೆ ರೈಮ್, ರಿದಮ್, ಸೌಂಡ್ ಇದ್ರ ಬಗ್ಗೆ ಅವಂಗ ಜ್ಞಾನ ಬರ್ತತಿ. ಸ್ಕ್ರಿಪ್ಟ್ ಅಂಡ್ ಸೌಂಡ್, ಸಿ ಅಸೋಸಿಯೇಷನ್, ಪಾಸಸ್. ನಮ್ಮ ವಿದ್ಯಾರ್ಥಿಗಳು ಒಂದು ಡ್ರಾಮಾ ಓದ ಅಂತ ಹೇಳಿ, ಅದ್ರ ಹೆಂಗಿತ್ತು, ಹಿಂಗಿತ್ತು. ಈ ಒಂದ್ ಇಬ್ಬರು ಮಂದಿ ಅದಾರ ಅಂತ ತಿಳ್ಕೊಡ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ರವಿ, ಹೌದಾ, ಇಲ್ಲಿ ರಾಜೇಶ್, ಇಬ್ಬರು ಮಂದಿ. ಅದ್ ಹಿಂಗಿತ್ತು. ಎಕ್ಸೆಟ್ರಾ ಎಕ್ಸೆಟ್ರಾ ಹಿಂಗಿತ್ತು. ಓದೋದಕ್ಕಾರ ಓದ್ಲಾತಿದ್ದ ರವಿ ಲಾಫ್, ಇದು ಮುಂದೆ ಡ್ರಾಮಾ ಇರ್ತದ. ರವಿ ಲಾಫ್ ಅಂದ್ರೆ ನಕ್ಕೋತ ರವಿ ಹಿಂಗ ಅಂತಾನ ಅಂತ ಅರ್ಥದ. ಹಾ ವೆನ್ ಅಂತ ಹಿಂಗ ತಿಳ್ಕೊಬೇಕ. ಆದ್ರ ರವಿ ಲಾಫ್ ಹಿಂಗಂತ ಓದಾಗ್ತದ. ಅದಕ್ಕ ಲೌಡ್ ರೀಡಿಂಗ್ ಒಳಗ ಸ್ಕ್ರಿಪ್ಟ್, ಸೌಂಡ್, ಅಸೋಸಿಯೇಷನ್ ನಮ್ಗೆ ಗೊತ್ತಾಗ್ಬೇಕು, ಎಲ್ಲಿ ಏನು ಹೆಂಗ ಅಸೋಸಿಯೇಟ್ ಆಗ್ಬೇಕು. ಅದಕ್ಕೆ ಲೌಡ್ ರೀಡಿಂಗ್. ಇಲ್ಲಿ ಲೌಡ್ ರೀಡಿಂಗ್ ಅಂಡ್ ಸೈಲೆಂಟ್ ರೀಡಿಂಗ್ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ಸೈಲೆಂಟ್ ಎರಡು ಇಂಪಾರ್ಟೆಂಟ್, ಎರಡು ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ಇಲ್ಲಿ ಸೊಂಬ ಹಂಗ ಹೇಳತ್ತಿನ, ಒಂದ್ ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ, ಎಷ್ಟು ಮಜಾ ಆಯ್ತು ನೋಡ್ರಿ. ನಮಗೆ ಸೇರುವ ಅತ್ಯಂತ ಇಷ್ಟವಾದ ಧ್ವನಿ ಯಾವುದು? ನೀವ್ ಹೇಳ್ರಿ ನೋಡು, ನಿಮಗೆ ಸೇರುವ ಇಷ್ಟವಾದ ಧ್ವನಿ ಯಾವುದು? ನೀವ್ ಯಾರ್ದಾರ ಹೇಳಿದ್ರ ತಪ್ಪು. ನಮಗ ಅತಿ ಇಷ್ಟವಾಗೋದು ನಮ್ದ ಧ್ವನಿ. ನಾ ಹಾಡು ಹಾಡಿದ್ರೆ ನಾನ ಮುಖೇಶ, ನಾನ ಕಿಶೋರ್ ಕುಮಾರ, ರೈಟ್, ನಾನ ಲತಾ ಮಂಗೇಶ್ಕರ, ನನಗೆ ಇಷ್ಟ ಆಗೋ ಧ್ವನಿ ನಾನ. ಇಲ್ಲೊಂದೇನ್ ಟೆಕ್ನಿಕ್ ಮಾಡ್ಕೋಬೇಕು, ನೀವೇನ್ ಇದು ನೋಟ್ಸ್ ಓದ್ತಿರ್ತಿರಲ್ಲ, ಮೊಬೈಲ್ ರೆಕಾರ್ಡಿಂಗ್ ಆನ್ ಇಟ್ಕೋಬೇಕು. ರೆಕಾರ್ಡಿಂಗ್ ಆನ್ ಇಟ್ಕೊಳ್ಳೋದು, ವಿಡಿಯೋ ಅಲ್ಲ, ಬಾಳ ಜೀಬಿ ತಿಂತದೆ. ಆಡಿಯೋ ಆನ್ ಇಟ್ಕೊಳ್ಳೋದು, ಜೋರ್ಲಿ ಒಂದ್ಸಲ ಓದೋದು. ಅದನ್ನ ಎಲ್ಲರ ಹೊಂಟಿರ್ತಿರಲ್ಲ, ಅದನ್ನೇ ಕಿವಿ ಹಾಕೊಂಡು ಕೇಳೋದು. ಅವಾಗ ನಾವು ನಮ್ಮ ಧ್ವನಿ ನಮಗೆ ಕೇಳಿದಾಗ ನಾವು ಇಷ್ಟಪಡ್ತೀವಿ, ಬೇಸರ ಆಗೋದಿಲ್ಲ. ಎಂತ ಸಿಂಪಲ್ ಟೆಕ್ನಿಕ್ ಐತೆ ನೋಡ್ರಿ. ಮತ್ತೊಬ್ರು ಧ್ವನಿ ಬೇಸರ ಆಗ್ತದೆ, ಅದೆಲ್ಲಿ ಒಂದೇನ್ ಕೇಳ್ತೀವಿ ರೆಕಾರ್ಡಿಂಗ್ ಅಂತೀವಿ, ನಿಮ್ದಕ್ ನಾವ್ ಅಂತೀವ, ನಮ್ದಕ್ ನಾವ್ ಅಂತೀವಿ ಅನ್ನೋದಲ್ಲ. ಸೊ ಲೆಟ್ ಅಸ್ ಟೇಕ್ ಅ ಶಾರ್ಟ್, 1-2 ನಿಮಿಷ ಪಾಸ್ ತಗೊಂಡು, then I will continue. Somebody is banging the door. Take care. Well, Jai Ho, I'm back again. And ಇವತ್ತ ನಾವೇನು ಈಗ ಸದ್ಯಕ್ಕೆ ವೈಲ್ ರೀಡಿಂಗ್ ಆಕ್ಟಿವಿಟೀಸ್ ಗಳನ್ನ ನೋಡಿದೀವಿ. ಈಗ ಕಂಟಿನ್ಯೂ ಮಾಡೋಣ ಪೋಸ್ಟ್ ರೀಡಿಂಗ್. ಸೊ ಪ್ರೀ ರೀಡಿಂಗ್, ವೈಲ್ ರೀಡಿಂಗ್ ಅಂಡ್ ಪೋಸ್ಟ್ ರೀಡಿಂಗ್ ಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಪೋಸ್ಟ್ ರೀಡಿಂಗ್ ಒಳಗ ಇಷ್ಟು ಪಾಯಿಂಟ್ಸ್ ಗಳನ್ನ ತಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು. ಒಂದೇದ್ ಯಾವುದು? ಪೋಸ್ಟ್ ರೀಡಿಂಗ್ ಏನ್ ಮಾಡುತ್ತೆ? ಹೆಲ್ಪ್ಸ್ ಲರ್ನರ್ಸ್ ಎಕ್ಸ್ಪ್ರೆಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ಟರ್ ರೀಡಿಂಗ್. ದಿಸ್ ಇಸ್ ಇಂಪಾರ್ಟೆಂಟ್. ಎರಡನೇದೇನು? ಎನ್ಕರೇಜಸ್ ಗೋಯಿಂಗ್ ಬಿಯಾಂಡ್ ದ ಟೆಕ್ಸ್ಟ್. ಬಿಯಾಂಡ್ ದ ಟೆಕ್ಸ್ಟ್ ವಿಚಾರ ಮಾಡಾಕ ನಾ ಏನ್ ಮಾಡ್ತತಿದು ಅಂತಂದ್ರೆ ನಮಗ ಎನ್ಕರೇಜ್ ಮಾಡ್ತತಿ. ಎಕ್ಸಾಂಪಲ್ಸ್ ಆಫ್ ಪೋಸ್ಟ್ ರೀಡಿಂಗ್ ಆಕ್ಟಿವಿಟೀಸ್ ಯಾವುವು? ರೋಲ್ ಪ್ಲೇ, ಡ್ರಾಮಟೈಸೇಷನ್, ಪಿಕ್ಚರ್ ಬೇಸ್ಡ್ ಟಾಸ್ಕ್ಸ್, ಪ್ರೆಸೆಂಟೇಷನ್ಸ್, ಡೈರಿ ಎಂಟ್ರೀಸ್, writing letters to the author, changing the ending and staging a play. ಇವುಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಪ್ರೀ ರೀಡಿಂಗ್, ಪೋಸ್ಟ್ ರೀಡಿಂಗ್,
ಅಂಡ್ ನಡುವೆ ಯಾವ್ದು ಬರ್ತೈತಿ, ದಟ್ ಈಸ್ ವೈಲ್ ರೀಡಿಂಗ್. ಈ ಮೂರುಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡಿಟ್ಕೋರಿ, ಇಟ್ ಈಸ್ ವೆರಿ ಈಸಿ. ಓಕೆ, ಫೈನ್. ಮುಂದೆ ಬರ್ರಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲೌಡ್ ರೀಡಿಂಗ್ ಅಂಡ್ ಸೈಲೆಂಟ್ ರೀಡಿಂಗ್? ಬಹಳ ಈಸಿ ಇದೆ, ಏನು ಅಷ್ಟು ಕಷ್ಟಕರ ನಮಗೇನು ಆಗೋದಿಲ್ಲ. ಡಿಫರೆನ್ಸ್ ಏನು ಮೊದಲನೇ ಎಷ್ಟು ಮಜಾ ಆಯ್ತು ನೋಡ್ರಿ. ಲೌಡ್ ರೀಡಿಂಗ್ ಜೋರ್ ಓದ್ತೀವಿ, ಸೈಲೆಂಟ್ ರೀಡಿಂಗ್ ಅಂದ್ರೆ ಸೈಲೆಂಟ್ ಆಗಿ ಓದ್ತೀವಿ. ಓಕೆ, ಇದ್ರಾಗ ಏನು ಲೌಡ್ ರೀಡಿಂಗ್ ಅಂಡ್ ರೀಡಿಂಗ್ ಸೈಲೆಂಟ್ಲಿ ವಿದೌಟ್ ಮೇಕಿಂಗ್ ಎನಿ ಸೌಂಡ್. ಓಕೆ, ಇದ್ರ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು ಹೆಲ್ಪ್ಸ್ ಇನ್ ಮೇಕಿಂಗ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಇದು ಬಹಳ ಮಹತ್ವ. ಲೌಡ್ ರೀಡಿಂಗ್ ನಮಗ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಕ್ ಏನ್ ಮಾಡ್ತೈತಿ ಅಂದ್ರೆ ಹೆಲ್ಪ್ ಮಾಡ್ತೈತಿ. ಇದು ವೆಕ್ಯಾಬ್ಯುಲರಿ ನಮ್ದು ಹೆಚ್ಚಾಗ್ತೈತಿ. ಸೈಲೆಂಟ್ ರೀಡಿಂಗ್ ಒಳಗೆ ವೆಕ್ಯಾಬ್ಯುಲರಿ ಏನಾಗ್ತೈತಿ ಅಂದ್ರೆ ಹೆಚ್ಚಾಗ್ತೈತಿ, ಓದು ಸ್ಪೀಡ್ ಏನಾಗ್ತೈತಿ ಅಂದ್ರೆ ಹೆಚ್ಚಾಗ್ತೈತಿ, ಅಂಡ್ ಇಲ್ಲಿ ವೆಕ್ಯಾಬ್ಯುಲರಿ ಹೆಚ್ಚಾಗ್ತೈತಿ. ಡೆವಲಪ್ಮೆಂಟ್ ಆಫ್ ಸ್ಪೋಕನ್ ಸ್ಕಿಲ್. ಲೌಡ್ ರೀಡಿಂಗ್ ಸ್ಪೋಕನ್ ಸ್ಕಿಲ್ ಏನಾಗುತ್ತೆ ಅಂದ್ರೆ ಹೆಚ್ಚಾಗ್ತೈತಿ. ಈ ಪಾಯಿಂಟ್ ಅನ್ನು ಎಕ್ಸಾಮಿನೇಷನ್ ದಾಗ ಕೇಳಬಹುದು. ಇಲ್ಲಿ ಕಾಂಪ್ರಿಹೆನ್ಷನ್ ಸ್ಕಿಲ್ ಹೆಚ್ಚಾಗ್ತೈತಿ. ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತೈತಿ ಅಂದ್ರೆ ಸೈಲೆಂಟ್ ರೀಡಿಂಗ್ ಒಳಗೆ ಹೆಚ್ಚಾಗ್ತೈತಿ. ಆಗ ನಾನು ನಿಮ್ಗೆ ಹೇಳಿದೆ, ಐ ಮತ್ತು ಕೋಆರ್ಡಿನೇಷನ್, ಬ್ರೈನ್ ಕೋಆರ್ಡಿನೇಷನ್ ಇರ್ತೈತಿ. ಕಂಟಿನ್ಯೂಸ್ಲಿ ಏನಾಗ್ತೈತಿ ಅಂದ್ರೆ ನಮ್ದು ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ಸೊ ಕಾಂಪ್ರಿಹೆನ್ಷನ್, ಅಂಡರ್ಸ್ಟ್ಯಾಂಡಿಂಗು ಸೈಲೆಂಟ್ ರೀಡಿಂಗ್ ದಾಗ ಹೆಚ್ಚಾಗ್ತೈತಿ. ಇಲ್ಲಿ ಸ್ಪೋಕನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಟೇಕ್ಸ್ ಮೋರ್ ಟೈಮ್ ಅಂಡ್ ಎನರ್ಜಿ. ಲಿಮಿಟೇಷನ್ ಆಫ್ ಲೌಡ್ ರೀಡಿಂಗ್, ಇಟ್ ಟೇಕ್ಸ್ ಮೋರ್ ಟೈಮ್ ಅಂಡ್ ನಮ್ದು ಎನರ್ಜಿ ಏನಾಗ್ತೈತಿ ಅಂದ್ರೆ ಹೆಚ್ಚು ಖರ್ಚಾಗ್ತೈತಿ. ಇಲ್ಲಿ ನಮಗ ಟೇಕ್ಸ್ ಲೆಸ್ ಟೈಮ್ ಅಂಡ್ ಎನರ್ಜಿ. ಸೊ ನೀವು ಪ್ರಿಫರ್ ಮಾಡಂದಾಗ ಅಲ್ಟಿಮೇಟ್ಲಿ ನಾವೇನ್ ಮಾಡ್ತೀವಿ, ವಿ ಪ್ರಿಫರ್ ವಾಟ್, ಸೈಲೆಂಟ್ ರೀಡಿಂಗ್. ಈ ಪಾಯಿಂಟ್ ದೆನ್ ಬೆಸ್ಟ್ ಫಾರ್ ಗ್ರೂಪ್ ವರ್ಕ್, ಬೆಸ್ಟ್ ಫಾರ್ ಸೆಲ್ಫ್ ಸ್ಟಡಿ. ಸೆಲ್ಫ್ ಸ್ಟಡಿಗೆ ಬೆಸ್ಟ್ ಯಾವುದು ಅಂದ್ರೆ ಇದು ನಮ್ಮ ಸೈಲೆಂಟ್ ರೀಡಿಂಗು. ಗ್ರೂಪ್ ದಾಗಿದ್ದಾಗ ಲೌಡ್ ರೀಡಿಂಗು. ಸೊ ಪ್ರೊನೌನ್ಸಿಯೇಷನ್ ನೆನಪಿಟ್ಕೋಬೇಕು, ಸ್ಪೋಕನ್ ಸ್ಕಿಲ್ ಡೆವಲಪ್ ಆಗ್ತೈತಿ. ಲಿಮಿಟೇಷನ್ ಏನಂತಾರೆ ಮೋರ್ ಟೈಮ್ ಅಂಡ್ ಎನರ್ಜಿ ಹೆಚ್ಚು ಇದು ತಗೋತೈತಿ. ಅಂಡ್ ಬೆಸ್ಟ್ ಫಾರ್ ಗ್ರೂಪ್ ವರ್ಕ್. ಗ್ರೂಪ್ ವರ್ಕ್ ಇದು ಚಲೋ. ಇದು ಸೆಲ್ಫ್ ಸ್ಟಡಿಗೆ ನಮ್ದು ಏನಾಗ್ತೈತಿ ಅಂದ್ರೆ ಸೈಲೆಂಟ್ ರೀಡಿಂಗ್ ಉಪಯೋಗ ಆಗುತ್ತೆ. ವೆಲ್ ಸ್ನೇಹಿತರೆ, ಇಲ್ಲಿ ತನಕ ನಾವು ರೀಡಿಂಗ್ ಸ್ಕಿಲ್ ಬಗ್ಗೆ ಏನೇನು ಮಹತ್ವದಂತ ಪಾಯಿಂಟ್ಸ್ ಇತ್ತು ಅದನ್ನೆಲ್ಲ ನೋಡಿದೇವೆ. ಮುಂದಿನ ವಿಡಿಯೋ ಒಳಗ ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ ಆನ್ ರೀಡಿಂಗ್ ಸ್ಕಿಲ್ಸ್ ಗಳನ್ನ ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಸೊ ಇದನ್ನ ಚೆನ್ನಾಗಿ ನೋಡ್ಕೊರಿ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್. ಬಾಯ್ ಬಾಯ್.